ಮಾಡು, ನಮ್ಮನ್ನು ಬಲಪಡಿಸು ಸ್ವಾಮಿ. ಸರ್ವಶಕ್ತನಾದ ದೇವರೇ, ಮಹಿಮೆಗೆ ನೀನೇ ಯೋಗ್ಯರು, ಆರಾಧನೆಗೆ ನೀನೇ ಯೋಗ್ಯರು. ನೀನು ಮೃತ್ಯುಂಜಯನಾಗಿದೆ, ನೀನು ಯೋಗ್ಯರು ಸ್ವಾಮಿ. ನಿನ್ನ ಪವಿತ್ರವಾದ ಹಸ್ತವು ಈ ಸಬ್ಬತ್ತಿನ ದಿವಸದಲ್ಲಿ ಇರಲಿ ಕರ್ತನೆ. ನಮ್ಮನ್ನು ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ನಾವು ಬೇಡಿದ್ದೇವೆ ಕರ್ತನೆ, ಆಮೆನ್. ದಯಮಾಡಿ ಕೂತ್ಕೊಳ್ರಿ ಪ್ರಿಯರೇ, ಪ್ಲೀಸ್ ಬಿ ಸೀಟೆಡ್. Hallelujah. Hallelujah. ಬೆಳಗ್ಗೆ ಮುಂಜಾನೆ ಎಬ್ಬಿಸುವುದು ಬಹಳ ತ್ರಾಸು, ಮಧ್ಯಾಹ್ನ ಮಲಗದಿಂದ ಹಿಡ್ಕೊಳ್ಳೋದು ಇನ್ನೂ ತ್ರಾಸು. ಕರೆಕ್ಟ್. ಪ್ರಾಬ್ಲಮ್ ಏನಂತಂದ್ರೆ ಎದ್ದು ಬಂದಿರ್ತೀರಲ್ಲ, ಎದ್ದು ಬಂದಾಗ ನಿಮ್ಮನ್ನು ಎಚ್ಚರವಾಗಿರುವುದು ಬಹಳ ದೊಡ್ಡ ತ್ರಾಸು. ಯಾಕೆಂತಂದ್ರೆ ಇನ್ನೂ ಮಲಗಿ ನಿದ್ದೆಯ ಒಂದು ಇದರಲ್ಲೇ ಇರ್ತೀರಿ. ಹಾಗೆ ಚಿಂತೆ ಇಲ್ಲ. ನಮ್ಮ ಸತ್ಯವೇದಗಳು ನಾವು ತಂದಿದ್ದಾರೆ ಪ್ರಿಯರೇ. ನ್ಯಾಯಸ್ಥಾಪಕರ ಪುಸ್ತಕ 5ನೇ ಅಧ್ಯಾಯ 31ನೇ ವಚನ ನಾವು ಓದಿಕೊಳ್ಳೋಣ ಪ್ರಿಯರ. ವೇಗವಾಗಿ, ಗಟ್ಟಿಯಾಗಿ, ಸ್ಪಷ್ಟವಾಗಿ ಯಾರೊಬ್ಬರು ನ್ಯಾಯಸ್ಥಾಪಕರ ಪುಸ್ತಕ 5ನೇ ಅಧ್ಯಾಯ 31ನೇ ವಚನ ಯಾರು ಗಟ್ಟಿಯಾಗಿ ನನಗಾಗಿ ಓದಿಕೊಳ್ಳಬೇಕು ಅಂತ ಕೇಳಿಕೊಳ್ತೇನೆ. Let me read it for you in English. English ಭಾಷೆಯಲ್ಲಿ ನಿಮಗಾಗಿ ನಾನು ಓದ್ತೇನೆ. So may all your enemies perish, O Lord. But may they who love you be like the sun when it rises in its strength. That the land had peace 40 years. ಬಹಳ ಸುಂದರವಾದಂಥ ಒಂದು ವಚನ. Shall we pray before we can meditate on this? ಇದರ ಮೇಲೆ ನಾವು ಧ್ಯಾನಿಸುವಾಗ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ತಂದೆಯಾದ ದೇವರೇ ಸ್ವಾಮಿ, ಈ ವಾಕ್ಯಕ್ಕಾಗಿ ನಿನಗೆ ವಂದನೆ. ಈ ವಾಕ್ಯವನ್ನು ಆಶೀರ್ವದಿಸು ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ಈ ಪ್ರಥಮ ಸಮಯದಲ್ಲಿ ಕರ್ತನೆ ನಮಗೆ ಕರ್ತನೆ ನಮ್ಮ ಹೃದಯಗಳು ನಮಗೆ ತೋರಿಸಿಕೊಡು. ನಾವು ಎಲ್ಲಿದ್ದೇವೆ, ಏನು ಮಾಡುತ್ತಾ ಇದ್ದೇವೆ ಎಂಬುದನ್ನು ನಮಗೆ ಗಮನಿಸಲಿಕ್ಕೆ ತೋರಿಸು ಸ್ವಾಮಿ. ನಿನ್ನ ನಾಮ ನಮ್ಮ ಮೂಲಕ ಮಹಿಮೆ ಹೊಂದಲಿ. ಯೇಸುವಿನ ಹೆಸರಿನಲ್ಲಿ ನಾವು ಬಿಟ್ಟಿದ್ದೇವೆ ಕರ್ತನೆ. Now let me give you the background of what we are studying. ನಾವು ಏನು ಓದ್ತಾ ಇದ್ದೇವೋ ಅದರ ಸ್ವಲ್ಪ ಹಿನ್ನೆಲೆ ನಿಮಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. The Bible says, ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, after the death of ಇಹೂದನ ಮರಣವಾದ ನಂತರ ಇಸ್ರಾಯೇಲರು ಏನ್ ಮಾಡಿದರು ಅಂತಂದ್ರೆ ದೇವರ ಕಣ್ಣಿನಲ್ಲಿ ದುಷ್ಟವಾದಂತ ಕೆಲಸವನ್ನು ಅವರು ಮಾಡಿದರು. ಅವರು ದೇವರ ಕಣ್ಣಿನಲ್ಲಿ ದುಷ್ಟವಾದ ಕೆಲಸವನ್ನು ಮಾಡಿದ ಕಾರಣ ದೇವರು ಅವರನ್ನು ಏನ್ ಮಾಡ್ತಾನೆ, ಅರಸನಾದ ಜಾಬೀನನ ಕೈಯಲ್ಲಿ, ಕಾನಾನ್ ದೇಶದ ರಾಜನ ಕೈಯಲ್ಲಿ ಅವರನ್ನು ಆತನು ಒಪ್ಪಿಸಿಕೊಡುತ್ತಾನೆ. ದ ಸ್ಟೋರಿ ಇಸ್ ವೆರಿ ಕ್ಲಿಯರ್. ಇಲ್ಲಿ ಪಾಠವು ಬಹಳ ಸ್ಪಷ್ಟವಾಗಿದೆ, ಇಲ್ಲಿ ಕಥೆಯು ಬಹಳ ಸ್ಪಷ್ಟವಾಗಿದೆ. ಯಾವಾಗ ನಾವು ದೇವರ ವಿರುದ್ಧವಾದ ಸಂಗತಿಗಳನ್ನು ಮಾಡುತ್ತೇವೋ ನಮ್ಮನ್ನು ನಾವು ವೈರಿಗಳಿಗೆ ನಾವು ಮಾರಿಕೊಳ್ಳುತ್ತೇವೆ ಪ್ರಿಯರ. ಇದು ನೀವು ಅರ್ಥವಾದವರು ಧನ್ಯರು. ಬಹಳ ಎಷ್ಟು ಜಲ್ದಿ ಅರ್ಥವಾಗ್ತದೋ ಅವರು ಬಹಳ ಜಲ್ದಿ ಧನ್ಯರು. ಯಾವಾಗ ಪ್ರಿಯರೇ ನಾವು ದೇವರ ವಿರುದ್ಧವಾದ ಸಂಗತಿಗಳನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೋ ದೇವರು ಸ್ವತಃ ನಿಮ್ಮನ್ನು ಏನ್ ಮಾಡ್ತಾನೆ, ತನ್ನ ವೈರಿಗಳಿಗೆ ಆತನು ಮಾರಿ ಕೊಟ್ಟು ಬಿಡ್ತಾನೆ ಪ್ರಿಯರೇ. And the Bible says, ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಆತನ ವೈರಿಯು ಆತನ ಏನ್ ಮಾಡಿದ್ರು ಅಂತಂದ್ರೆ ಬಹಳ ಕ್ರೂರವಾದಂತ ಒಂದು ಒತ್ತಡದಲ್ಲಿ ಇಸ್ರಾಯೇಲರಿಗೆ ತಂದರು ಪ್ರಿಯರೇ. ಆ ಕ್ರೂರವಾದಂತ ಒಂದು ಒತ್ತಡದಲ್ಲಿ, ಆ ಹಿಂಸೆಗಳಲ್ಲಿ ಅವರು ಬದುಕ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಸತ್ಯವೇದ ಹೇಳ್ತದೆ ಇಸ್ರಾಯೇಲರು ದೇವರಿಗೆ ಮೊರೆ ಇಟ್ಟರು, ದೇವರಿಗೆ ಕೂಗಿದರು ಅಂತ ಹೇಳಿ. ಅವರು ಯಾವಾಗ ದೇವರಿಗೆ ಕೂಗಿದರೋ ಅಲ್ಲಿ ಒಂದು ಸಹೋದರಿ ಇದ್ದಳು, ಆಕೆ ಹೆಸರು ಡೆಬೋರಳು. ಆಕೆ ಏನ್ ಮಾಡ್ತಾ ಇದ್ಲು ಅಂತಂದ್ರೆ ಆಕೆ ಗಿಡದ ಬಳಿಗೆ ಕೂತುಕೊಂಡು ಆಕೆ ಏನ್ ಮಾಡ್ತಾ ಇದ್ರು, ಇಸ್ರಾಯೇಲರ ಎಷ್ಟೋ ಸಮಸ್ಯೆಗಳನ್ನು ಆಕೆ ನೀಗಿಸುತ್ತಾ ಇದ್ದಳು ಪ್ರಿಯರೇ. ನನ್ನ ಗಮನಿಸಿದೆ. ಆತನ ಗಂಡನ ಹೆಸರು ಲ್ಯಾಪಟಾಪ್ ಅಂತ ಹೇಳಿ ಆತನ ಒಂದು ಹೆಸರಿದ್ದಾರೆ.
ಆತನ ಮನೆಯಲ್ಲಿದ್ದನು ಪ್ರಿಯರೇ. ಆದರೆ ಈ ಸಹೋದರಿ ಬೀದಿಯಲ್ಲಿ ಜನರ ನ್ಯಾಯಗಳನ್ನು ತೀರಿಸುತ್ತಾ ಇಸ್ರಾಯೇಲರೊಟ್ಟಿಗೆ ನಿಂತುತ್ತಾ ಆಕೆ ಏನು ಮಾಡಿದಳು, ಆಕೆಯಲ್ಲಿ ಆ ಭಾಗದಲ್ಲಿ ಇದ್ದಳು ಪ್ರಿಯರೇ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊಳ್ಳುತ್ತದೆ, ಯಾವಾಗ ಗಂಡಸರು ದೇವರ ಸಂಗತಿಗಳನ್ನು ಬಿಡುತ್ತೀರೋ ದೇವರು ಹೆಂಗಸರನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಎಂಬುದಕ್ಕಾಗಿ ಒಂದು ಸತ್ಯಾಂಶ. ಗಂಡಸರು ಕೇಳ್ತಾ ಇದ್ದೀವಿ, ದಯಮಾಡಿ. ಯಾವಾಗ ನೀವು ದೇವರ ಸಂಗತಿಗಳನ್ನು ನಿನ್ನ ಕೈ ಬಿಟ್ಟು ಬಿಡುತ್ತೀಯೋ ದೇವರು ಏನ್ ಮಾಡ್ತಾನೆ, ನಿಮ್ಮನ್ನು ಪಕ್ಕಕ್ಕೆ ಇಟ್ಟು ಬಲಹೀನವಾದಂಥ ಪಾತ್ರೆಗಳನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತನ ಹೆಸರು ಇಲ್ಲಿ ಬರ್ತದ್ರೆ ಇಲ್ಲೇ ಅಂತ ಆಗ್ತದೆ. ನನ್ನ ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಅಷ್ಟೇ ಬರ್ತದೆ. ಅದಾದ ಮೇಲೆ ಅಲ್ಲೇ ಅಂತ್ಯಗೊಳ್ಳುತ್ತದೆ. ಆತನ ಏನ್ ಮಾಡ್ತಾನೆ, ದೇವರು ಆತನ ಪಕ್ಕಕ್ಕಿಟ್ಟು ಡೆಬರನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ದಿವಸಗಳಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನು ಆರಿಸುತ್ತಾನೆ. ಆತನ ಹೆಸರು ಬರಾಕನ್ ಅಂತ ಹೇಳಿ. ಆ ಬರಾಕನ್ ಏನ್ ಮಾಡ್ತಾನೆ, ಆ ಕನಾನಿಯನ ರಾಜನಾದ ಜಾಬೀನಿನ ವಿರುದ್ಧವಾಗಿ ಆತನು ಯುದ್ಧ ಮಾಡಲಿಕ್ಕೆ ಆತನು ಹೋಗುವಂಥವನು ಆತನಾಗಿದ್ದಾನೆ ಪ್ರಿಯರೇ. ಆ ಇಡೀ ಕಥೆಯು ಏನಾಗ್ತದೆ ಪ್ರಿಯರೇ, ಬಹಳ ಸುಂದರವಾಗಿ ಬರೆಯಲ್ಪಡ್ತದೆ. ಆ ಸಮಯದಲ್ಲಿ ಬರಾಕನ್ ಹೇಳ್ತಾನೆ, ಡೆಬೋರನೇ ನಿನ್ನೊಟ್ಟಿಗೆ ಬರದೆ ಹೋದರೆ ನಾನು ಯುದ್ಧಕ್ಕೆ ಹೋಗುವುದಿಲ್ಲ. ಅವಾಗ ಡೆಬೋರ ಹೇಳ್ತಾನೆ, ನಾ ಬಂದರೆ ನಿನ್ನ ಮಹಿಮೆಯು ಒಂದು ದೇವರು ಏನ್ ಮಾಡ್ತಾನೆ, ಒಂದು ಸ್ತ್ರೀಗೆ ಕೊಡ್ತಾನೆ ಅನ್ನುವಾಗ ಆತನು ಹೇಳ್ತಾನೆ, ಮಹಿಮೆ ಯಾರು ತೆಗೆದುಕೊಂಡ್ರೂ ಚಿಂತೆ ಇಲ್ಲ, ಆದರೆ ನೀನೊಟ್ಟಿಗೆ ಬರಬೇಕು ಅಂದಾಗ ಸತ್ಯವೇದ ಹೇಳ್ತದೆ ಆಕೆ ಆತನೊಟ್ಟಿಗೆ ಹೋಗ್ತಾಳೆ. ದೇವರು ಒಂದು ಜಯವಾದ ಯುದ್ಧವನ್ನು ಕೊಡ್ತಾನೆ. 5ನೇ ಅಧ್ಯಾಯದಲ್ಲಿ ಆ ಹಾಡು ಬರೆಯಲ್ಪಡ್ತದೆ. ಕೊನೆ ಭಾಗದಲ್ಲಿ ನಾವು ಓದಿದಂತ ವಚನ ಬರ್ತದೆ, ನಿನ್ನ ವೈರಿಗಳು ನಾಶನವಾಗಲಿ, ನಿನ್ನನ್ನು ಪ್ರೀತಿಸುವಂತವರು ಸೂರ್ಯನ ಹಾಗೆಯೇ ಪ್ರಭಾವವಾಗಿ ಕಾಣಲು ಪಡಲೆ ಅಂತ ಹೇಳಿ ಬರ್ತದೆ ಪ್ರಿಯರೇ. ನಾನು ಈ ಅಧ್ಯಾಯಗಳನ್ನು ಓದುತ್ತಾ ಇದ್ದೇನೆ. ಈ ಅಧ್ಯಾಯದ ಮೇಲೆ ನಾನು ಧ್ಯಾನಿಸುತ್ತಾ ಇದ್ದೆ ಪ್ರಿಯರೇ. ಈ ಅಧ್ಯಾಯದ ಮೇಲೆ ನಾನು ಧ್ಯಾನಿಸುತ್ತಾ ಇರಬೇಕಾದ್ರೆ ನನಗೆ ಬಂದಂತ ಒಂದು ಪ್ರಶ್ನೆ ಏನಂತಂದ್ರೆ, ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತೇನೆ. ಆರ್ ಯು ದ ಪಾರ್ಟ್ ಆಫ್ ದ ಆರ್ಮಿ ಆಫ್ ಗಾಡ್? ದೇವರ ಒಂದು ಸೈನ್ಯದ ಭಾಗವು ನೀವಾಗಿದ್ದೀರೋ? On this heading, let me speak to you this morning. ಈ ಮುಂಜಾನೆ ವೇಳೆಯಲ್ಲಿ ಇದೇ ಒಂದು ಶೀರ್ಷಿಕೆ ಮೇಲೆ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. Are you the part of the army of God? ದೇವರ ಸೈನ್ಯದ ಭಾಗವು ನೀವಾಗಿದ್ದೀರೋ? ಕರೆಕ್ಟ್? ಈಗ ಪ್ರಿಯರೇ, this question, do you know why I asked you? ನಾನು ನಿಮಗೆ ಯಾಕೆ ಈ ಪ್ರಶ್ನೆ ಕೇಳಿದೆ ಗೊತ್ತೇ? ದೇವರ ವಾಕ್ಯದಲ್ಲಿ ನಾವು ನೋಡುವಾಗ God is preparing an army to fight against his enemy. ದೇವರು ತನ್ನ ವೈರಿಯ ವಿರುದ್ಧವಾಗಿ ಹೋರಾಡಲಿಕ್ಕೆ ತನ್ನದಾದಂತ ಒಂದು ಸೈನ್ಯವನ್ನು ಆತನು ಆರಿಸುತ್ತಾ ಇದ್ದಾನೆ. The Bible says, ಸತ್ಯವೇದ ಈಗ ಹೇಳ್ತದೆ ಪ್ರಿಯರೇ, God has declared a battle against Satan and his army. ದೇವರು ಸೈತಾನನು ಮತ್ತು ಆತನ ವೈರಿಯ ವಿರುದ್ಧವಾಗಿ, ಆತನ ಸೈನ್ಯದ ವಿರುದ್ಧವಾಗಿ ಆತನ ಏನ್ ಮಾಡಿದ್ದಾನೆ ಪ್ರಿಯರೇ, ಒಂದು ಯುದ್ಧವನ್ನು ಆತನು ಘೋಷಿಸಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಆ ಯುದ್ಧಗಳು ನಡೀತದೆ, ಆ ಯುದ್ಧಕ್ಕಾಗಿ ನಾನು ಏನ್ ಮಾಡ್ತೇನೆ, ಒಂದು ಯುದ್ಧವನ್ನು ನಾನು ಘೋಷಿಸಿದ್ದೇನೆ, ಒಂದು ಸೈನ್ಯವನ್ನು ನಾನು ಸಿದ್ಧಪಡಿಸುತ್ತಾ ಇದ್ದೇನೆ. ಇಟ್ ಈಸ್ ಅ ಬ್ಯಾಟಲ್ ಆಫ್ ಫ್ರೀಡಮ್. ಅದೇನಾಗಿದೆ ಪ್ರಿಯರೇ, ಅದು ಸ್ವತಂತ್ರದ ಒಂದು ಯುದ್ಧವಾಗಿದೆ. ಪಾಪದಿಂದ ಸ್ವತಂತ್ರದ ಒಂದು ಯುದ್ಧವಾಗಿದೆ, ಬಂಧನದ ಸ್ವತಂತ್ರದ ಯುದ್ಧವಾಗಿದೆ, ಶಾಪದ ಸ್ವತಂತ್ರದ ಒಂದು ಯುದ್ಧವಾಗಿದೆ ಪ್ರಿಯರೇ. ಆ ಯುದ್ಧಕ್ಕೆ ದೇವರು ಒಂದು ಸೈನ್ಯವನ್ನು ಆರಿಸುತ್ತಾ ಇದ್ದಾನೆ. ಅಷ್ಟೇ ಅಲ್ಲ ಪ್ರಿಯರೇ, ಇಟ್ ಈಸ್ ಅ ಡಿಸೈಡೆಡ್ ಬ್ಯಾಟಲ್. ಅದೇನಾಗಿದೆ ಪ್ರಿಯರೇ, ನಿರ್ಧರಿಸಿದಂತ ಒಂದು ಯುದ್ಧವಾಗಿದೆ. ಈ ಯುದ್ಧದಲ್ಲಿ ಪ್ರಿಯರೇ ದೇವರೇನ್ ಮಾಡ್ತಾ ಇದ್ದಾನೆ, ಒಂದು ಘೋಷಣೆ ಮಾಡಿದ್ದಾನೆ, ಈ ಯುದ್ಧದಲ್ಲಿ ನೀವು ಜಯ ಹೊಂದಲೇಬೇಕು, ಜಯವು ಖಚಿತವಾಗಿ ನಿಮಗಾಗಿ ನಾನು ಇಟ್ಟಿದ್ದೇನೆ ಅಂತ ಹೇಳಿದೆ. ಬಟ್ ಆಸ್ ಐ ವಾಸ್ ರೀಡಿಂಗ್ ದಿಸ್ ಹೋಲ್ ಚಾಪ್ಟರ್ ಆಫ್ 4 and 5, 4 ಮತ್ತು 5ನೇ ಅಧ್ಯಾಯ ಓದ್ತಾ ಇರಬೇಕಾದ್ರೆ I found out seven people in this chapter. ಈ ಅಧ್ಯಾಯದಲ್ಲಿ 7 ತರವಾದಂತ ಜನರನ್ನು ನಾನು ಏನ್ ಮಾಡಿದೆ ಪ್ರಿಯರೇ, ನಾನು ಗಮನಿಸಿದ್ದೇನೆ. ಈ 7 ತರವಾದಂತ ಜನರಲ್ಲಿ ಒಂದು ಜನ ನೀನಾಗಿದ್ದೀ ಪ್ರಿಯರೇ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಕೇಳಿ. ಈ 7 ತರವಾದಂತ ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯು ನೀನಾಗಿದ್ದೀರಿ. ನಾನು ಅದು ಅವ್ರಿಗಾಗಿ ಅಂತ ಒಂದು ಹೆಸರು ಕೊಟ್ಟಿದ್ದೇನೆ ಪ್ರಿಯರೇ. ಅವರಿಗಾಗಿ ನಾನು ಹೆಸರು ಕೊಡ್ತಾ ಇರಬೇಕಾದ್ರೆ ನಾನೇನ್ ಮಾಡಿದ್ದೇನೆ ಪ್ರಿಯರೇ, ಆ ಹೆಸರುಗಳಲ್ಲಿ 7 ತರವಾದಂತ ಜನರನ್ನು ನಾನೇನ್ ಮಾಡಿದ್ದೇನೆ, ನಾನು ಇಟ್ಟಿದ್ದೇನೆ ಪ್ರಿಯರೇ. ಆ 7 ತರವಾದಂತ ಜನರನ್ನು ನಾನೇನ್ ಮಾಡಿದ್ದೇನೆ ಪ್ರಿಯರೇ, ಅವರು ಬಹಳ ಪ್ರಾಮುಖ್ಯವಾದಂತ ಒಬ್ಬ ವ್ಯಕ್ತಿಗಳಾಗಿದ್ದಾರೆ, ಬಹಳ ಪ್ರಾಮುಖ್ಯವಾದಂತ ವ್ಯಕ್ತಿಗಳಾಗಿದ್ದಾರೆ. ಆದರೆ
ಅದರಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಪ್ರಿಯರೇ, ಸಡನ್ ಜನರು ಏನಾಗಿದ್ದಾರೆ, ದೇವರ ಸೈನ್ಯದಲ್ಲಿ ಸೇರಲಿಲ್ಲ. ಹೇಳ್ತಾ ಇದ್ದೀನಿ ಕೇಳಿ. ಟೇಕ್ ದಿಸ್ ಮೆಸೇಜ್ as serious as your life. ನಿನ್ನ ಜೀವನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತೀಯೋ ಅಷ್ಟೇ ಗಂಭೀರವಾಗಿ ಈ ಸಂದೇಶವನ್ನು ತೆಗೆದುಕೊಳ್ಳ್ರಿ. ನಾನು ನಿಮಗೆ ಸಡನ್ ಸತ್ಯಾಂಶಗಳು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಮುಂದೆ ಸಡನ್ ಸತ್ಯಾಂಶಗಳು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತೇ? 7 ಥರವಾದಂಥ ಜನರು ಬಹಳ ಬಹಳ ಪ್ರಾಮುಖ್ಯವಾದಂಥ ಒಂದು ಜನರು. ಆ 7 ಜನರಲ್ಲಿ ನೀನು ಒಬ್ಬ ವ್ಯಕ್ತಿ ಆಗಿದ್ದೀರಿ. ಅಂಡ್ ಐ ಆಮ್ ಗೋಯಿಂಗ್ ಟು ಹೈಲೈಟ್ ಯುವರ್ ಕ್ಯಾರೆಕ್ಟರ್ ಟುಡೇ. ಇವತ್ತು ನಿನ್ನ ಗುಣಲಕ್ಷಣಗಳು ಏನಾಗಿದೆಯೋ ನಾನು ನಿಮಗೆ ತೋರಿಸ್ತೇನೆ ಪ್ರಿಯರೇ. ಅಂಡ್ ಆಫ್ಟರ್ ಐ ಹೈಲೈಟಿಂಗ್ ದೋಸ್ ಥಿಂಗ್ಸ್, ಆ ಸಂಗತಿಗಳು ನಿಮಗೆ ಎತ್ತಿ ತೋರಿಸುವಾಗ ನಿಮಗೆ ನೀವೇ ಪ್ರಶ್ನೆ ಕೇಳ್ರಿ, ನಾನು ದೇವರ ಸೈನ್ಯದಲ್ಲಿ ನಾನಿದ್ದೇನೋ? ಆಮ್ ಐ ಇನ್ ದ ಆರ್ಮಿ ಆಫ್ ಗಾಡ್? ದೇವರ ಸೈನ್ಯದಲ್ಲಿ ನಾನಿದ್ದೇನೋ? ಕರೆಕ್ಟ್? ಬಹಳ ಪ್ರಾಮುಖ್ಯವಾದಂಥ ಒಂದು ಸತ್ಯಾಂಶ ಪ್ರಿಯರೇ. ಓಕೆ, ಸೊ ವಾಟ್ ಐ ವಿಲ್ ಡೂ, ನಾನು ಏನು ಮಾಡ್ತೇನೆ ಪ್ರಿಯರೇ, ಐ ವಿಲ್ ಡಿವೈಡ್ ಇಟ್ ಇಂಟು 4 ಬ್ಯೂಟಿಫುಲ್ ಟ್ರೂತ್ಸ್. 4 ಸತ್ಯಾಂಶಗಳು ನಾನೇನು ಮಾಡ್ತೇನೆ ಪ್ರಿಯರೇ, ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಆ್ಯಂಡ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಇದು ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿಗಳು ಪ್ರಿಯರೇ. ಆ್ಯಂಡ್ ಇದು ಯಾಕೆ ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ ಅಂತಂದರೆ, ಎಷ್ಟೋ ಜನರು ಇದರಲ್ಲಿ ನೀವು ಬರುವಾಗ ನಿಮಗೆ ನಾನು ನೇರವಾಗಿ ಹೇಳ್ತೇನೆ, ನಿಮಗೆ ಆಶೀರ್ವಾದ ಆಗಿಲ್ಲವೇ? ನಿನ್ನ ಜೀವನಕ್ಕೆ ಆಶೀರ್ವಾದ ಆಗಿಲ್ಲವೇ? ಕರೆಕ್ಟ್? ನಿಮ್ಮ ಜೀವನದಲ್ಲಿ ನೀವು ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲಿದ್ದಾರೆ. ಓಕೆ, ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್ ಟು ಯು. ನಿಮಗೆ ನಾನು ಹೇಳ್ತೇನೆ ಪ್ರಿಯ. ಫಸ್ಟ್ ಒನ್, ಮೊದಲನೇ ಜನರು, ದ ಪೀಪಲ್ ಹೂ ಆರ್ ವೇಟಿಂಗ್ ಅಪಾನ್ ದ ಲಾರ್ಡ್. ದೇವರ ಮೇಲೆ ಕಾಯ್ದುಕೊಳ್ಳುವಂತ ಜನರು ಪ್ರಿಯ. ದೇವರ ಮೇಲೆ ಕಾಯ್ದುಕೊಳ್ಳುವಂತ ಜನರು, ದ ಪೀಪಲ್ ಹೂ ಆರ್ ವೇಟಿಂಗ್ ಅಪಾನ್ ದ ಲಾರ್ಡ್. ದೇವರ ಮೇಲೆ ಕಾಯ್ದುಕೊಳ್ಳುವಂತ ಜನರು ಪ್ರಿಯರೇ. ಓಕೆ, ಸೊ ನಮ್ಮ ಸತ್ಯವೇದಗಳನ್ನು ನಾವೇನ್ ಮಾಡಿಕೊಳ್ಳೋಣ, 4ನೇ ಅಧ್ಯಾಯ 4ನೇ ವಚನದಿಂದ ಓದಲಿಕ್ಕೆ ಪ್ರಾರಂಭ ಮಾಡಿಕೊಳ್ಳೋಣ ಪ್ರಿಯರೇ. 4ನೇ ಅಧ್ಯಾಯ 4ನೇ ವಚನದಿಂದ ಓದಲಿಕ್ಕೆ ಪ್ರಾರಂಭ ಮಾಡಿಕೊಳ್ಳೋಣ ಪ್ರಿಯರೇ. ವೇಗವಾಗಿ ಓದಿಕೊಳ್ಳ್ರೆ, ಸ್ವಲ್ಪ ಜೋರಾಗಿ ಓದ್ರಿ, ಮೈಕ್ ತಗೊಳ್ರಿ. ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿ ಇಸ್ರಾಯೇಲರಿಗೆ ನ್ಯಾಯ ತೀರಿಸುತ್ತಿದ್ದಳು. ಅವಳು ರಾಮಕ್ಕೂ ಬೇತೇಲಿಗೂ ಮಧ್ಯವಾದ ಎಫ್ರಾಯಿಂ ಬೆಟ್ಟದಲ್ಲಿ ದೆಬೋರಳು ಖರ್ಜೂರದ ಮರದ ಕೆಳಗೆ ವಾಸಿಸುತ್ತಿದ್ದಳು. ಇಸ್ರಾಯೇಲ್ ಮಕ್ಕಳು ಅವಳ ಬಳಿಗೆ ನ್ಯಾಯ ತೀರುವಿಕೆಗೋಸ್ಕರ ಹೋಗುತ್ತಿದ್ದರು. ಅವಳು ಕೇದೇಶ್ ನಫ್ತಾಲಿಯಲ್ಲಿರುವ ಅಭಿನೋವನ ಮಗನಾದ ಬಾರಾಕನನ್ನು ಕರೆ ಕಳುಹಿಸಿ ಅವನ ಸಂಗಡ, ನಿನಗೆ ಇಸ್ರಾಯೇಲ್ ದೇವರಾದ ಕರ್ತನು ಆಜ್ಞಾಪಿಸಿದ್ದೇನೆಂದರೆ, ನೀನು ನಫ್ತಾಲಿಯ ಮಕ್ಕಳಲ್ಲಿಯೂ ಜೆಬುಲೂನನ ಮಕ್ಕಳಲ್ಲಿಯೂ 10,000 ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಧಿಪತಿಯಾದ ಸಿಸೇರನನ್ನು, ಅವನ ರಥಗಳನ್ನು, ಅವನ ಸೈನ್ಯವನ್ನು ಕಿಶೋನಿನ ಬಳಿಗೆ ಬರಮಾಡಿ ಅವನನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುವೇನು ಎಂದು ಆಜ್ಞಾಪಿಸಿದನು ಅಂದಳು. There are people who are waiting upon the Lord. ದೇವರ ಮೇಲೆ ಕಾಯ್ದುಕೊಳ್ಳುವಂತ ಒಂದು ಜನರಿದ್ದಾರೆ. And they are like Deborah. ಅವರು ಡೆಬೋರಳ ಜನರ ಹಾಗೆ ಇದ್ದಾರೆ ಪ್ರಿಯರೇ. ಈಗ ನಾನು ಗಮನಿಸಿ, ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಿಯರೇ, they are very important people in our life, in the army of God. ದೇವರ ಒಂದು ಸೈನ್ಯದಲ್ಲಿ ಬಹಳ ಪ್ರಾಮುಖ್ಯವಾದಂತ ಜನರು ಯಾರು ಗೊತ್ತ್ರಿ? Those who wait upon the Lord. ದೇವರ ಮೇಲೆ ಕಾಯ್ದುಕೊಳ್ಳುವಂತ ಒಂದು ಜನರು ಪ್ರಿಯರೇ. they want to understand the very heart of God. ದೇವರ ಆ ಹೃದಯವನ್ನು ಅವರು ತಿಳ್ಕೊಳ್ಳಿಕ್ಕೆ ಅವರು ಕಾಯ್ತಾ ಇದ್ದಾರೆ. ದೇವರ ಸಂಕಲ್ಪವನ್ನು ತಿಳ್ಕೊಳ್ಳಿಕ್ಕೆ ಅವರು ಕಾಯ್ತಾ ಇದ್ದಾರೆ. ದೇವರ ಉದ್ದೇಶವನ್ನು, ದೇವರ ಯೋಜನೆಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ? ಅವರು ಕಾಯ್ದುಕೊಳ್ತಾ ಇದ್ದಾರೆ ಪ್ರಿಯರೇ. ದೇ ಆರ್ ಲೈಕ್ ಡೆಬೋರಾ. ಅವರು ಏನಾಗಿದ್ದಾರೆ ಪ್ರಿಯರೇ? ಡೆಬೋರಳ ಹಾಗೆ ಅವರು ಜೀವಿಸುವಂತವರು ಆಗಿದ್ದಾರೆ ಪ್ರಿಯರೇ. You know why they are waiting? ಅವರು ಯಾಕೆ ದೇವರ ಕಾಯ್ತಾ ಇದ್ದಾರೆ ಗೊತ್ತೇ? They are telling God what is the
ನೆಕ್ಸ್ಟ್ ಮೂವ್ ಆಫ್ yours? ನಿನ್ನ ಮುಂದಿನ ಹೆಜ್ಜೆ ಏನಾಗಿರ್ತದೆ ಸ್ವಾಮಿ? ನಾನು ಮುಂದೆ ಯಾವ ಹೆಜ್ಜೆಗಳು ತೆಗೆದುಕೊಳ್ಬೇಕು? ನಾವು ಇಸ್ರಾಯೇಲರ ಹಾಗೆ ಒಂದು ಗುಂಪಾಗಿ, ಒಂದು ಸಭೆಯಾಗಿ ನಾವು ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಸ್ವಾಮಿ? ದಯಮಾಡಿ ನಮಗೆ ತೋರಿಸಿಕೊಡು ಕರ್ತನೆ ಎಂಬುದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ? ಅವರು ದೇವರಿಗಾಗಿ ಕಾಯ್ದುಕೊಳ್ಳುವಂತ ಜನರು ಆಗಿದ್ದಾರೆ ಪ್ರಿಯರೇ. ಲೆಟ್ ಮಿ ಆಸ್ಕ್ ಯು ಕ್ವಶನ್. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ ಪ್ರಿಯರೇ. Are you among the people who wait upon the Lord? ದೇವರ ಮೇಲೆ ಕಾಯ್ದುಕೊಳ್ಳುವಂತ ಜನರು ನೀವಾಗಿದ್ದೀರಿ? Are you understanding the very heart of God? ದೇವರ ಆ ಹೃದಯಗಳನ್ನು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೀರಿ? ದೇವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೀರಿ? ದೇವರ ಸಂಕಲ್ಪಗಳನ್ನು, ದೇವರ ಆಲೋಚನೆಗಳನ್ನು, ದೇವರ ವಿಧಾನಗಳನ್ನು, ದೇವರ ಹೆಜ್ಜೆಗಳನ್ನು, ದೇವರ ಸಮಯಗಳನ್ನು ಅರ್ಥ ಮಾಡಿಕೊಳ್ಳುವಂತ ಜನರಾಗಿದ್ದೀರಿ ಪ್ರಿಯರೇ? In which group do you come? ನೀವು ಯಾವ ಸಂಖ್ಯೆಯ ಗುಂಪಿನಲ್ಲಿ ಬರ್ತೀರಿ ಪ್ರಿಯರೇ? ಕಾಯ್ದುಕೊಳ್ಳುವಂತ ಗುಂಪಿನಲ್ಲಿ ಬರ್ತೀರಿ? The Bible says this lady was waiting upon the Lord. ಸತ್ಯವೇದ ಹೇಳ್ತಾ ಇದ್ದಾರೆ, ಈ ಸಹೋದರಿ ಡೆಬೋರಾ ಎಂಬ ಒಬ್ಬ ಸಹೋದರಿ ದೇವರಲ್ಲಿ ಕಾಯ್ದುಕೊಳ್ಳುವಂತ ಒಂದು ಸಹೋದರಿ ಆಗಿದ್ದಳು ಪ್ರಿಯರೇ. ಇವತ್ತು ಎಷ್ಟೊಂದು ಸಾರಿ ನಾವೇನಾಗಿದ್ದೇವೆ ಪ್ರಿಯರೇ? ವಿ ಡೋಂಟ್ ಲೈಕ್ ಟು ಪ್ರೇ. ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಇಷ್ಟ ಇಲ್ಲ ರೀ. ನಾವು ದೇವರ ಮುಖ ದರ್ಶನ ಬಯಸಲಿಕ್ಕೆ ಇಷ್ಟವಿಲ್ಲ. ದೇವರು ನನ್ನ ಕುಟುಂಬದಲ್ಲಿ, ನಮ್ಮ ಸಮಯದಲ್ಲಿ, ನಮ್ಮ ಜನರಲ್ಲಿ ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ತಾ ಇದ್ದಾನೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಇಷ್ಟವಿಲ್ಲ ಪ್ರಿಯರೇ. ನಾನು ಇತ್ತೀಚೆಗೆ ಒಂದು 2 ದಿವಸಗಳ ಹಿಂದೆ ನಾವೊಂದು ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ವಾಮಿ ಈ ಸಮಯದಲ್ಲಿ ಮುಂದಿನ ತಿಂಗಳಲ್ಲಿ ನೀನು ಏನು ಮಾಡಬೇಕಂತ ಬಯಸ್ತಾ ಇದ್ದೀರಿ? ಈ ತಿಂಗಳಲ್ಲಿ ಏನು ಮಾಡಬೇಕಂತ ನೀನು ಮಾಡ್ತಾ ಇದ್ದೀರಿ ಸ್ವಾಮಿ. ಮುಂದಿನ ತಿಂಗಳಲ್ಲಿ ನಿನ್ನ ಹೆಜ್ಜೆಗಳು ಏನಾಗಿದೆ? ಕಾಯ್ದುಕೊಳ್ತಾ ಇದ್ದೀರಿ ಪ್ರಿಯ? ದೇವರಿಗಾಗಿ ದೇವರ ಮುಖದರ್ಶನ ಬಯಸ್ತಾ ಇದ್ದೀರಿ? ದೇವರು ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕೋ ಎಂಬುದಕ್ಕಾಗಿ ಆತನಿಗಾಗಿ ಬಯಸುವಂತವರಾಗಿದ್ದೀರಿ? ಇಲ್ಲದಿದ್ದರೆ ಪ್ರಿಯರೇ ನೀವು ಅಲಕ್ಷ್ಯ ಉಳ್ಳಂತವರಾಗಿದ್ದೀರಿ. Are you among the people who are waiting upon the Lord? ದೇವರ ಮೇಲೆ ಕಾಯ್ದುಕೊಳ್ಳುವಂತ ಜನರು ನೀವಾಗಿದ್ದೀರಿ? ಹಾಗಿದ್ದರೆ ಪ್ರಿಯರೇ ನೀವು ಧನ್ಯರೇ. ಯಾಕಂದ್ರೆ ಸತ್ಯವೇದ ಹೇಳ್ತದೆ ನೀವು ಬಲ ಹೊಂದಿಕೊಳ್ಳುವಂತವರಾಗಿರ್ತೀರಿ ಎಂದು ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. Not only that, the second kind of people, ಎರಡನೇ ತರವಾದಂತ ಒಂದು ಜನರು ಇದ್ದಾರೆ ಪ್ರಿಯರೇ. And these are also very very important ಪರ್ಸನ್. ಇವರು ಬಹಳ ಬಹಳ ಪ್ರಾಮುಖ್ಯವಾದಂತ ಜನರಾಗಿದ್ದಾರೆ. ದಿಸ್ ಆರ್ ವರ್ಕಿಂಗ್ ಪೀಪಲ್. ಇವರೇನಾಗಿದ್ದಾರೆ ಪ್ರಿಯರೇ? ಕೆಲಸ ಮಾಡುವಂತ ಜನರಾಗಿದ್ದಾರೆ. ಇವರು ಕೆಲಸ ಮಾಡುವಂತ ಜನರು ಇವರು ಆಗಿದ್ದಾರೆ ಪ್ರಿಯರೇ. ನಾವು ಲೆಟ್ ಮಿ ಟಾಕ್ ಅಬೌಟ್ ಫ್ಯೂ ಪೀಪಲ್ ಇನ್ ದ ಬೈಬಲ್. ಸತ್ಯವೇದದಲ್ಲಿ ಸಡನ್ ಜನರ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಐ ವಾಂಟ್ ಯು ಟು ರೀಡ್ ಚಾಪ್ಟರ್ 4 from 7 to 10. 7ನೇ ವಚನದಿಂದ ಹಿಡಿದು 10ನೇ ವಚನದವರೆಗೆ ಓದಿಕೊಳ್ಳ್ರಿ ಪ್ರಿಯರೇ. ನಾನು ಯಾಬೀನನ ಸೇನಾಧಿಪತಿಯಾದ ಸೀಸೇರನನ್ನು, ಅವನ ರಥಗಳನ್ನು, ಅವನ ಸೈನ್ಯವನ್ನು ಕಿಶೋನಿನ ಬಳಿಗೆ ಬರಮಾಡಿ ಅವನನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುವೇನು ಎಂದು ಆಜ್ಞಾಪಿಸಿದನು ಅಂದಳು. ಬಾರಾಕನು ಅವಳಿಗೆ, ನೀನು ನನ್ನ ಸಂಗಡ ಬಂದರೆ ನಾನು ಹೋಗುವೆನು, ನೀನು ನನ್ನ ಸಂಗಡ ಬಾರದೇ ಇದ್ದರೆ ನಾನು ಹೋಗುವುದಿಲ್ಲ ಅಂದನು. ಈಗ ಇನ್ನೂ ಸ್ವಲ್ಪ ವಚನಗಳು ಓದಿಕೊಳ್ಳೋಣ ಪ್ರಿಯರೇ. 5ನೇ ಅಧ್ಯಾಯ 14ನೇ ವಚನ 15ನೇ ವಚನ. 5ನೇ ಅಧ್ಯಾಯ 14 15ನೇ ವಚನ ಓದಿಕೊಳ್ಳ್ರೆ. ಅಮಾಲೇಕ್ಯರಿಗೆ ವಿರೋಧ ಮಾಡಿದವರ ಬೇರು ಎಫ್ರಾಮಿನಿಂದ ಉಂಟಾಯಿತು. ನಿನ್ನ ಹಿಂದೆ ನಿನ್ನ ಜನರಲ್ಲಿ ಬೆನ್ಯಾಮೀನು, ಮಾಕೀರನಲ್ಲಿದ್ದ ಅಧಿಪತಿಗಳು, ಜೆಬಲೂನಲ್ಲಿದ್ದ ಬರಹಗಾರನ ಲೇಖನಿಯನ್ನು ಉಪಯೋಗಿಸುವವರು ಬಂದರು. ಇಸ್ಸಾಕಾರನ ಪ್ರಧಾನರು ದೆಬೋರಳ ಸಂಗಡ ಇದ್ದರು. ಮತ್ತು ಇಸ್ಸಾಕಾರನು ಬಾರಾಕನು ಹಾಗೆಯೇ ಕಾಲು ನಡಿಗೆಯಾಗಿ ತಗ್ಗಿನಲ್ಲಿ ಕಳುಹಿಸಲ್ಪಟ್ಟನು. 15ನೇ ವಚನ ಓದಿಕೊಳ್ಳ್ರಿ. ಜೆಬಲೂನನು ನಫ್ತಾಲಿಯು ಹೊಲದ ಎತ್ತರವಾದ ಸ್ಥಳಗಳಲ್ಲಿ ಮರಣಕ್ಕೆ ತಮ್ಮ ಪ್ರಾಣಗಳನ್ನು ಧೈರ್ಯವಾಗಿ ಇಟ್ಟ ಜನರಾಗಿ ಇದ್ದರು. These are working people. ಇವರೇನಾಗಿದ್ದಾರೆ ಪ್ರಿಯರೇ? ಕೆಲಸ ಮಾಡುವಂತ ಒಂದು ಜನರಾಗಿದ್ದಾರೆ. ಈಗ ಹೇಳ್ತೇನೆ ಕೇಳಿ. There are people who are waiting upon the Lord. ಜನರ ಮೇಲೆ, ದೇವರ ಮೇಲೆ ಕಾಯ್ದುಕೊಳ್ಳುವಂತ ಒಂದು ಜನರು ಅವರಿದ್ದಾರೆ. They hear the heart of God. ಅವರು ದೇವರ ಹೃದಯಗಳನ್ನು ಕೇಳಿ ಜನರಿಗೆ ಹೇಳುವಂತವರಾಗಿದ್ದಾರೆ. ಆದರೆ ಪ್ರಿಯರೇ, ಸಣ್ಣ ಜನರು ಇದ್ದಾರೆ. ಆ ಸ್ವರವನ್ನು ಕೇಳಿ ಕೆಲಸ ಮಾಡುವಂತವರು ಸ್ವಲ್ಪ ಜನರಿದ್ದಾರೆ ಪ್ರಿಯರೇ. And do you know who they are? ಅವ್ರು ಯಾರು ಗೊತ್ತ್ರಿ? Like Barak, Zebulun, Naphtali. These people are the one who are joining the army of God. ಇವರೇನಾಗಿದ್ದಾರೆ ಪ್ರಿಯರೇ? ಬಾರಾಕ್, ನೆಫ್ತಾಲಿಯರು ಆಗಿದ್ದಾರೆ, ಮತ್ತೆ ಇವರು ಜಬುಲನ್ ಇವರೇನಾಗಿದ್ದಾರೆ ಪ್ರಿಯರೇ? ಅವರು ದೇವರ ಕೆಲಸಗಳನ್ನು ಮಾಡುವಂತ ಜನರಾಗಿದ್ದಾರೆ.
ಪ್ರಿಯರೇ, when God tells you something, are you the part of the ministry what God has called you? ದೇವರು ಕರೆದಂತ ಆ ಸೇವೆಗಳಿಗೆ ನೀವು ಭಾಗಿಗಳಾಗಿದ್ದೀರಿ ಪ್ರಿಯರೇ. ನಾವು ದೇವರು ಹೇಳಿದ್ದಾನೆ, ನಾವು ಈ ಸಂಗತಿಗಳು ನಾನು ಮಾಡಬೇಕು. ದೇವರು ನನಗೆ ಆತನೇನಾಗಿದ್ದಾನೆ, ತನ್ನ ಉದ್ದೇಶವನ್ನು ಪ್ರಕಟಿಸಿದ್ದಾನೆ. ನಾನು ಆತನ ಉದ್ದೇಶಕ್ಕಾಗಿ, ಸಭೆಗಾಗಿ ನಾನು ಕೆಲಸ ಮಾಡುವಂತವನಂತೇಳಿ ನೀವು ಬಂದು ಕೂತ್ಕೊಂಡಿದ್ದೀರಿ. ನೀವು ಕೆಲಸ ಮಾಡುವಂತವರಾಗಿದ್ದೀರಿ ಪ್ರಿಯರೇ, ದೇವರಿಗಾಗಿಯೇ ದುಡಿಯುವಂತವರಾಗಿದ್ದೀರಿ. You know what Barak says to Deborah? ಬಾರಾಕನು ಡೆಬೋರಾಗೆ ಏನು ಹೇಳ್ತಾನೆ ಗೊತ್ತ್ರಿ? ಡೆಬೋರಳೆ, ನೀನು ನನ್ನ ಒಟ್ಟಿಗೆ ಬರದೆ ಹೋಗಿದ್ದರೆ ನಾನು ನಿನಗೆ ಏನ್ ಮಾಡೋದಿಲ್ಲ, ನಾನು ಯುದ್ಧಕ್ಕೆ ಹೋಗೋದಿಲ್ಲ. You know what he says? ಆತನ ಹೇಳ್ತಿದ್ದಾನೆ, let's work together. ನಾವು ಒಟ್ಟಾಗಿ ಕೆಲಸ ಮಾಡೋಣ. Come, let's work together. ಪ್ರಿಯರೇ, ಇವತ್ತೇನಾಗಿದೆ ಗೊತ್ತ್ರಿ? ಕೆಲಸ ಮಾಡುವವರಲ್ಲಿ ಜೊತೆ ಕೆಲಸ ಮಾಡ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ ರೇ. ಬಾರಾಕನ ಹಾಗೆ ನೀ ಬರದೆ ಹೋದರೆ ನಾನು ಕೆಲಸ ಮಾಡೋದಿಲ್ಲ, ಯುದ್ಧಕ್ಕೆ ಹೋಗೋದಿಲ್ಲ ಅನ್ನೋರು ಇಲ್ಲರೇ. ನೀವೇ ಬೇಕು, ನಾ ಬೇಕಾದ್ರೆ ನೀವು ಹೋದ್ರೆ ನಾನಂತೂ ಬರುವುದಿಲ್ಲ. ಕರೆಕ್ಟ್. ವಿ ಡೋಂಟ್ ವಾಂಟ್ ಟು ವರ್ಕ್ ಟುಗೆದರ್. ನಾವು ಒಬ್ಬರೊಂದಿಗೊಬ್ಬರು ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾವಾಗ ಎಲ್ಲರೂ ಕೂಡಿರ್ತೇವೋ ನಾವು ಎಲ್ಲೋ ಒಂದ್ ಕಡೆ ಪ್ರತ್ಯೇಕವಾಗಿ ನಿಂತಿರ್ತೇವೆ ಪ್ರಿಯರೇ. ಎಲ್ಲೋ ಒಂದ್ ಕಡೆ ಪ್ರತ್ಯೇಕವಾದ ನಮ್ಮದೇ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮದಾದಂತ ಗುಂಪುಗಳನ್ನು ಮಾಡಿಕೊಂಡು ಕೂತ್ಕೊಂಡಿದ್ದೇವೆ. ನಮಗೆ ಯಾರು ಇಷ್ಟವಾಗಿದ್ದಾರೋ ಅವರು ಒಟ್ಟಿಗೆ ಇದ್ದೇವೆ ಪ್ರಿಯರೇ. ಬಟ್ ಸಿ ಬಾರಾಕನ ಹೇಳ್ತಾನೆ, ನೋಡುವಾಗ ನೀ ಬರದೆ ಹೋದರೆ ನಾನು ನಿನ್ನೊಟ್ಟಿಗೆ ನಾನು ಯುದ್ಧಕ್ಕೆ ಹೋಗುವುದಿಲ್ಲ ಅನ್ನುವಾಗ ದೇವರ ಹೇಳ್ತಾಳೆ, ನಾ ಬಂದರೆ ದೇವರ ಎಲ್ಲಾ ಮಹಿಮೆ ನನಗೆ ಕೊಡ್ತಾನಂದಾಗ ಮಹಿಮೆ ಎಲ್ಲಾ ನೀ ತೆಗೆದುಕೋ, ಚಿಂತೆ ಇಲ್ಲಾದ ನೀನು ನನ್ನೊಟ್ಟಿಗೆ ಬಾ. ಪ್ರಿಯ, ನಿನಗೆ ಘನತೆ ಗೌರವ ಬೇಕಾಗಿಲ್ಲ ರೇ, ಮಹಿಮೆ ಬೇಕಾಗಿಲ್ಲ, ನಿನಗೆ ಸ್ಥಾನಮಾನ ಬೇಕಾಗಿಲ್ಲ. ಆದ್ರೆ ಕೂಡಿ ಕೆಲಸ ಮಾಡಿ ದೇವರ ರಾಜ್ಯ ನೀನು ಕಟ್ಟಬಹುದಲ್ಲ. ದಿಸ್ ಆರ್ ದ ವರ್ಕಿಂಗ್ ಪೀಪಲ್. ಇವರು ಕೆಲಸ ಮಾಡುವಂತವರೇ. ಜೆಬೆಲನ್, ನೆಫ್ತಲಿ ಅವರೇನ್ ಮಾಡಿದ್ದಾರೆ? ಸತ್ಯವೇದ ಹೇಳ್ತದೆ ಪ್ರಿಯರೇ, ಆ ಸೈನ್ಯ ಇವರೆಲ್ಲ ಹೋಗ್ತಾ ಇರಬೇಕಾದ್ರೆ ಅವ್ರ ಒಟ್ಟಿಗೆ ಇವ್ರು ಏನ್ ಮಾಡಿದ್ರು ಪ್ರಿಯರೇ? ಇವರು ಸೇರಿ ಕೆಲಸ ಮಾಡುವಂತವರಾಗಿದ್ದರು ಪ್ರಿಯರೇ. ಅವರು ಇದು ನಾವು ಬರ್ತೇವೆ, ನಮ್ಮ ಜೀವನಗಳನ್ನು ಮುಡುಪಾಗಿ ಇಡ್ತೇವೆ, ನಮ್ಮ ಜೀವನಗಳನ್ನು ನಾವೇನ್ ಮಾಡ್ತೇವೆ? ದೇವರ ರಾಜ್ಯಕ್ಕಾಗಿ ದುಡಿಯುತ್ತೇವೆ ಅನ್ನುವರು ಬಹಳ ಕಡಿಮೆ ಪ್ರಿಯರೇ, ಬಹಳ ಕಡಿಮೆ ಇದೆ ಪ್ರಿಯರೇ. ನಾನು ಎಷ್ಟೋ ಜನರನ್ನು ನಾನು ಇಲ್ಲಿ ನಮ್ಮ ಸಭೆಯಲ್ಲಿ ನೋಡ್ತಾ ಇದ್ದೇನೆ. ಎಷ್ಟು ವರ್ಷ ಆಯ್ತು ನೀನು ಸಭೆಗೆ ಬರ್ತಾ ಇದ್ದು ಪ್ರಿಯರೇ? ಎಷ್ಟು ಸಾರಿ ನೀನು ಸೇವೆಗೆ ಒಳಗೆ ಬಂದು ಸೇರಿದ್ದೆ? ನಾನು ಬಂದು ಸೇವೆಗೆ ಸೇರ್ತೇನೆ, ನಾನು ದೇವರೊಟ್ಟಿಗೆ ನಿಮ್ಮೊಟ್ಟಿಗೆ ಸೇವೆ ಮಾಡ್ತೇನೆ. ನೀವು ಹೋಗುವಂತ ಹಳ್ಳಿಗಳಲ್ಲಿ ನಾನು ಬರ್ತೇನೆ, ನಾನು ಹಳ್ಳಿಗಳಲ್ಲಿ ಸೇವೆ ಮಾಡ್ತೇನೆ, ದೇವರ ಹೃದಯಗಳನ್ನು ನಾನು ಹಂಚಿಕೊಳ್ತೇನೆ ಅನ್ನೋರು ಎಷ್ಟು ಮಂದಿ ಇದ್ದೀರಿ? ಬಂದು ಸೇರಿದ್ದೀರಿ? ಇಲ್ಲ ಪ್ರಿಯರೇ. ನಾನು ನಿಮಗೆ ರವಿವಾರ ಬೆಳಗ್ಗೆ ಮುಂಜಾನೆ ನೋಡಿದವನು ಮುಂದಿನ ರವಿವಾರ ಇಲ್ಲದ್ರೆ ಉಪವಾಸ ಪ್ರಾರ್ಥನೆ ಅಷ್ಟೇ ನೋಡ್ತೇನೆ ಪ್ರಿಯರೇ. ಯಾವ ಸೇವೆಗಳಲ್ಲಿ ನಾನು ನೀನು ನೋಡಿಲ್ಲ. ನೀವು ಕೆಲಸ ಮಾಡುವಂತವರಲ್ಲ. There are people who are waiting upon the Lord. ದೇವರ ಮೇಲೆ ಕಾಯ್ದುಕೊಳ್ಳುವಂತ ಜನರು ಸ್ವಲ್ಪ ಜನರಿದ್ದಾರೆ. ಸ್ವಲ್ಪ ಜನರು ದೇವರ ಸೈನ್ಯದ ಒಟ್ಟಿಗೆ ದುಡಿಯುವಂತವರಾಗಿದ್ದಾರೆ, ದೇವರ ಸೇವೆಯೊಟ್ಟಿಗೆ ದುಡಿಯುವಂತವರಾಗಿದ್ದಾರೆ. ಬನ್ರಿ ನಾವು ಮಾಡೋಣ, ದೇವರ ಸೇವೆ ಮಾಡೋಣ, ದೇವರ ರಾಜ್ಯವನ್ನು ಕಟ್ಟೋಣ ಎಂಬುದಕ್ಕಾಗಿ ಸಡನ್ ಜನರು ಸೇರುವಂತವರಾಗಿದ್ದಾರೆ. ಕರೆಕ್ಟ್? Do you know there is one lady here in the Bible? ಸತ್ಯವೇದದಲ್ಲಿ ಒಂದು ಸಹೋದರಿ ಇದ್ದಾಳೆ. ಎಲ್ಲಿ ಗೊತ್ತಿಲ್ಲ, 4ನೇ ಅಧ್ಯಾಯದಲ್ಲಿ ಆಕೆ ಬಗ್ಗೆ ಓದಬಹುದ್ರೆ. She is a very wonderful lady. ಆಕೆಯು ಬಹಳ ಸುಂದರವಾದಂತ ಒಂದು ಸ್ತ್ರೀಯು ಆಕೆಯಾಗಿದ್ದಾಳೆ. You know what the Bible says? ಸತ್ಯವೇದ ಏನ್ ಹೇಳ್ತಿದೆ ಗೊತ್ತೇ? ಆಕೆ ಹೆಸರು ಜಾಹಿಲ್, JAEL. ಓಕೆ, ಆಕೆ ಯಾಯಿಲ್. ಓಕೆ, ಕನ್ನಡ ಭಾಷೆದಲ್ಲಿ You know what she does? ಆ ರಾಜನು, ಜಾಬಿನ್ ಎಂಬ ರಾಜನು ಬಂದಾಗ ಆತನಿಗೆ ನೀರು ಆತನಿಗೆ ಉಪಚಾರ ಮಾಡಿ ಆಕೆ ಏನ್ ಮಾಡ್ತಾಳೆ ಗೊತ್ತೇ? ಆಕೆ ಮಳೆ ತೆಗೆದುಕೊಂಡು ಆತನು ಮಲಗಿದ್ದಾಗ ತಲೆಯಲ್ಲಿ ಹಾಕಿ ಹೊಡಿತಾಳೆ ಪ್ರಿಯರೇ. ಐ ವಾಸ್ ಥಿಂಕಿಂಗ್, ನಾನು ಯೋಚನೆ ಮಾಡಿದೆ, ವೈ ಡಿಡ್ ಗಾಡ್ ಹೈಲೈಟ್ ದಿಸ್ ಲೇಡಿ? ಯಾಕೆ ದೇವರು ಇಂಥ ಸಹೋದರಿಯನ್ನು ಹೈಲೈಟ್ ಮಾಡಿದನು ಅಂತ ಹೇಳಿ. ಸಿಂಪಲ್ ಆಗಿದೆ ಪ್ರಿಯರೇ. ಶಿ ವಾಸ್ ಅ ಪಾರ್ಟ್ ಆಫ್ ದ ವರ್ಕಿಂಗ್ ಟೀಮ್. ಆಕೆ ಕೆಲಸ ಮಾಡುವಂತ ಗುಂಪಿನಲ್ಲಿ ಆಕೆ ಸೇರಿದಳು, ಸೇವೆ ಮಾಡುವಂತ ಗುಂಪಿನಲ್ಲಿ ಆಕೆ ಸೇರಿದಳು ಪ್ರಿಯರೇ. ಆಕೆಯು ಪ್ರಿಯರೇ, ಆಕೆ ಹೆಸರುಗಳು ಬೇರೆ ಎಲ್ಲೂ ಬರೀಲಿಲ್ಲ ಅಂದರೂ ದೇವರ ಆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಲೆಟ್ ಮಿ ಆಸ್ಕ್ ಯು ಅ ಕ್ವೆಶ್ಚನ್. ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಕೂತ್ಕೊಂಡಿದ್ದವರು ದಯಮಾಡಿ ನನ್ನ ಕಡೆ ಕೇಳಿದ್ರೆ ಲಕ್ಷ್ಯ ಕೊಟ್ಟು ಕೇಳಿದ್ರೆ, ಎಷ್ಟು ಮಂದಿ ಪ್ರಿಯರಲ್ಲಿ ಕೂತ್ಕೊಂಡಿದ್ದವರು ಒಂದು ಸೆಲ್ ಮೀಟಿಂಗ್ ಅಟೆಂಡ್ ಮಾಡ್ತೇವೆ? ನಮ್ಮ ಸಭೆಯಲ್ಲಿ ಎಷ್ಟೋ ಸೆಲ್ ಮೀಟಿಂಗ್ ಗಳಿದೆ ಅಂದ್ರೆ ಆನಂದನಗರದಲ್ಲಿ ಇದೆ, ಬೇರೆ ಎಲ್ಲೂ ಇಲ್ಲ ರೀ. ಎಷ್ಟು ಮಂದಿ ನೀವು ಬಂದು ಸೆಲ್ ಮೀಟಿಂಗ್ ಅಟೆಂಡ್ ಮಾಡ್ತೀರಿ?
ಪ್ರಾರ್ಥನೆ ಕೂಟಗಳು, ವಾರದ ಮಧ್ಯದಲ್ಲಿ ಪ್ರಾರ್ಥನೆ ಕೂಟಗಳು ಅಟೆಂಡ್ ಮಾಡಿದ್ದೀರಿ? ಹೋಗ್ಲಿ. ಉಪವಾಸ ಪ್ರಾರ್ಥನೆ ಎಷ್ಟು ಮಂದಿ ಬಂದು ಸೇರಿದ್ದೀರಿ? ಹೋಗ್ಲಿ. ಎಷ್ಟು ಮಂದಿ ಗಂಡಸರು ಇಲ್ಲಿ ಕೂತ್ಕೊಂಡಿದ್ದವರು ಒಂದು ರವಿವಾರ ಬಂದು ಕಸಗಳನ್ನು ಗುಡಿಸಿ ಚೇರ್ ಹಾಕಿದ್ದೀರಿ ಪ್ರಿಯರೇ? ಎಷ್ಟು ಮಂದಿ ಮಾಡಿದ್ದೀರಿ? ಮಾಡಿಲ್ಲ ರೀ. ಹೌದಲ್ಲ? ಥಿಂಕ್ ಅಬೌಟ್ ದಿಸ್. ಇದ್ರ ಬಗ್ಗೆ ಮಾಡಿ ನೋಡು, ಯೋಚನೆ ಮಾಡಿ. ಎಷ್ಟು ಮಂದಿ ಹೆಣ್ಣು ಮಕ್ಕಳು ಪ್ರಿಯರೇ ನನಗೆ ಹೇಳಿದ್ರಿ, ನಾವು ಬಂದು ಕಸ ಗುಡಿಸ್ತೀವ್ರಿ, ಚೇರ್ ಹಾಕ್ತೀವಿ, ಎಲ್ಲಿದ್ದೀರಿ ನೀವು? ಬೇರೆ ರಾತ್ರಿ You don't want to be the part of the army of God. ದೇವರ ಆ ಸೈನ್ಯದ ಆ ಭಾಗ ಆಗ್ಲಿಕ್ಕೆ ನಿನಗೆ ಮನಸ್ಸಿಲ್ಲ ರೀ. ನಿನಗೆ ಮನಸ್ಸಿಲ್ಲ ರೀ. ಕರೆಕ್ಟ್. ನಿನಗೆ ಮನಸ್ಸಿಲ್ಲ. There are first kind of people who are waiting upon the Lord. ದೇವರ ಮೇಲೆ ಕಾಯ್ದುಕೊಳ್ಳುವಂತ ಸ್ವಲ್ಪ ಜನರು ಇದ್ದಾರೆ ಪ್ರಿಯರೇ. Second kind of people who are there, who are working for the Lord. ದೇವರಿಗಾಗಿ ಕೆಲಸ ಮಾಡುವಂತ ಎರಡನೇ ತರವಾದಂತ ಜನರು ಅವರಿದ್ದಾರೆ ಪ್ರಿಯರೇ. And there are third kind of people who are watching people. ಅವ್ರ ಮೂರನೇ ತರವಾದಂತ ಜನರು ಯಾರು ಗೊತ್ತ್ರಿ? ಬರೀ ನೋಡುವಂತ ಜನರೇ. ಕರೆಕ್ಟ್? ಅವ್ರೇನ್ ಮಾಡ್ತಾ ಇದ್ದಾರೆ? ನೋಡುವಂತ ಒಂದು ಜನರು ಪ್ರಿಯರೇ ಅಲ್ಲಿ ಇದ್ದಾರೆ ಪ್ರಿಯರೇ. ಐ ವಾಂಟ್ ಯು ಟು ರೀಡ್ ಸರ್ಟನ್ ಸರ್ಟನ್ ವಚನಗಳು ನನಗಾಗಿ ಓದಬೇಕು ಅಂತ ಕೇಳಿಕೊಳ್ಳುತ್ತೇನೆ ಪ್ರಿಯರೇ. ದಯಮಾಡಿ 15-16 ವಚನ ಓದಿಕೊಳ್ಳಿ. ನ್ಯಾಯಸ್ಥಾಪಕರು 5:15-16. ಇಸಾಕಾರನ ಪ್ರಧಾನರು ದೇಬೋರನ ಸಂಗಡ ಇದ್ದರು, ಮತ್ತು ಇಸಾಕಾರನು ಬಾರಾಕನು ಹಾಗೆಯೇ ಕಾಲು ನಡಿಗೆಯಾಗಿ ತಕ್ಕಿನಲ್ಲಿ ಕಳುಹಿಸಲ್ಪಟ್ಟನು. ರೂಬೇನನ ಭಾಗಗಳಲ್ಲಿ ಹೃದಯದ ದೊಡ್ಡ ಆಲೋಚನೆಗಳು ಇದ್ದವು. ಮಂದೆಗಳ ಕೂಗನ್ನು ಕೇಳಿ ನೀನು ದೊಡ್ಡಿಗಳ ಬಳಿಯಲ್ಲಿ ಇದ್ದದ್ದೇನು? ರೂಬೇನನ ಭಾಗಗಳಲ್ಲಿ ಹೃದಯದ ದೊಡ್ಡ ಪರಿಶೋಧನೆಗಳು ಇದ್ದವು. ಈ ವಚನಗಳ ಅರ್ಥ ಮಾಡಿಕೊಂಡ್ರೆ, why did you stay among the campfires to hear the whistling for the flocks in the district of Reuben? There is much searching of heart. Do you know who these people are? ಇವ್ರು ಯಾರು ಗೊತ್ತಿಲ್ಲ. they are just watching people. ಬರೀ ಕೂತ್ಕಿಕೆ ನೋಡೋಣ ಅಷ್ಟೇ. they are spectators. ಏನಾಗ್ತಿದೆ ನೋಡೋಣ ಬಿಡ್ರಿ. ಇವರೇನಾಗಿದ್ದಾರೆ ಪ್ರಿಯರೇ? ಅವರ ಮನೆ ತಮ್ಮದಾದಂತ ವ್ಯಾಪಾರಗಳಲ್ಲಿ, ತಮ್ಮದಾದಂತ ವ್ಯವಹಾರಗಳಲ್ಲಿ ಬಹಳ ಬಿಸಿ ಆದಂತವರು. ಎಷ್ಟು ಮಂದಿ ಇದ್ದೀರಿ? ಕಮಾನ್, ಡೋಂಟ್ ಪುಟ್ ಯುವರ್ ಹೆಡ್ ಡೌನ್. ದಯಮಾಡಿ ತಲೆ ಕೆಳಗೆ ಹಾಕಬೇಡ್ರಿ. ಐ ಆಮ್ ಟಾಕಿಂಗ್ ಟು ಯು. ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೇನೆ. ತಲೆ ಹಾಕಬೇಡ್ರಿ. ಎಷ್ಟು ಮಂದಿ ಪ್ರಿಯರೇ ಜನರು, ಸ್ವಲ್ಪ ಮಂದಿ ದೇವರಿಗಾಗಿ ಪ್ರಾರ್ಥನೆಯಲ್ಲಿ ದೇವರಿಗಾಗಿ ಕಾಯ್ತಾ ಇರಬೇಕಾದ್ರೆ, ಸ್ವಲ್ಪ ಮಂದಿ ದೇವರ ಸೈನ್ಯಕ್ಕಾಗಿ ಕೆಲಸ ಮಾಡುವಂತವ್ರು ಅವರು ಕೂಡಿದ್ದಾರೆ. ಇನ್ನು ಸ್ವಲ್ಪ ಮಂದಿ ಅಲ್ಲಾರೆ ಬರೀ ನೋಡ್ತಾ ಇದ್ದಾರೆ, ಕೂತು ನೋಡ್ತಾ ಇದ್ದಾರೆ. ಮಾಡ್ಕೊಳ್ಳಿ, ನಿಮಗೆ ಏನ್ ಬೇಕು ಮಾಡ್ಕೊಳ್ಳಿ. ವಿ ಆರ್ ಇನ್ ಅವರ್ ಓನ್ ಬಿಸ್ನೆಸ್. ನಮ್ದಾದಂತ ವ್ಯಾಪಾರಗಳಲ್ಲಿ ಇದ್ದೇವೆ. ಎಷ್ಟು ಮಂದಿ ಪಾಸ್ಟರೇ ನಮಗೆ ಟೈಮ್ ಸಿಗೋದಿಲ್ಲ ರೀ, ನಾವು ರಾತ್ರಿಯಿಂದ ಮುಂಜಾನೆಯಿಂದ ರಾತ್ರಿವರೆಗೂ ದುಡಿತೇವ್ರಿ. ಅಯ್ಯೋ ನಮಗೆ ಟೈಮೇ ಇಲ್ಲ ರೀ. ಪ್ರಿಯರೇ, ದೇವರಿಗೆ ನಿನಗೆ ಟೈಮ್ ಇಲ್ಲ ರೀ. ಯು ಡೋಂಟ್ ಹ್ಯಾವ್ ಎ ಟೈಮ್ ಫಾರ್ ಗಾಡ್. ಯಾವ ಸಾಮರ್ಥ್ಯದಿಂದ ನೀನು ದುಡಿತಾ ಇದೆಯೋ ಅದೇ ಸಾಮರ್ಥ್ಯ ದೇವರು ತೆಗೆದು ಹಾಕಿದ್ದಾರೆ. ಏನ್ ಮಾಡ್ತೀನಿ? ವಿಚಾರ ಮಾಡಿ. ನಾನೇನು ಹೇಳ್ತಾ ಇದ್ದೆ? ಇವತ್ತೇ ರಾತ್ರಿ ಪ್ರಿಯರೇ, ಇವತ್ತಿಲ್ಲ ನಾಳೆ ಪ್ರಿಯರೇ, ಇನ್ನೊಂದು ತಿಂಗಳಲ್ಲಿ ನಿಮಗೇನಾರು ಆದರೆ, ನಿನ್ನ ಅನಾರೋಗ್ಯದಲ್ಲಿ ನಿನಗೆ ಪಾರ್ಶ್ವರೋಗನೇ ಆಯ್ತಂತ ಆಲೋಚನೆ ಮಾಡ್ರಿ. ಆಗಬಾರದು. ಅದು ನನ್ನ ಪ್ರಾರ್ಥನೆ ರೀ. ಆದ್ರೆ ಏನಾರು ಆಯ್ತು ಅಂದಾಗ ಏನ್ ಮಾಡ್ತೀರಿ ನೀವು? ನಿನ್ನ ಬಿಸ್ನೆಸ್ ಯಾರು ಸಂಭಾಳಿಸ್ತಾರೆ? ನಿನ್ನ ಕುಟುಂಬ ಹೇಗೆ ನಡೀತಿದೆ? ಆಲೋಚನೆ ಮಾಡಿದ್ರು. ಪಾಸ್ಟರೇ ನಾನು ಬಾಳ ಯವ್ನಸ್ಥಾನ, ಇವೆಲ್ಲ ನನಗೆ ಹೇಳ್ಬೇಡ್ರಿ. ನಿನ್ನ ಯವ್ನಸ್ಥಾನ ನೋಡಿದ್ದೇನೆ, ನಾನು ನೋಡಿದ್ದೇನೆ. ಹೌದು,
ನಿನ್ನ ವ್ಯಾಪಾರಗಳು ಮಾಡ್ಲಿಕ್ಕೆ ನಿನಗೆ ಏನು ಸಮಸ್ಯೆ ಇಲ್ಲ. ಊರಿಂದ ಊರಿಗೆ ನಿನಗೆ ಅಡ್ಡಾಡ್ಲಿಕ್ಕೆ ಸಮಸ್ಯೆ ಇಲ್ಲ. ಬೀದಿಯಿಂದ ಬೀದಿಗೆ ಜನರನ್ನು ಭೇಟಿ ಆಗ್ಲಿಕ್ಕೆ ನಿನಗೆ ಸಮಸ್ಯೆ ಇಲ್ಲ. ಒಂದು ಸೆಲ್ ಮೀಟಿಂಗ್ ಆಗಲಿ, ಒಂದು ದೇವರ ರಾಜ್ಯಕ್ಕಾಗ್ಲಿ, ಏನೋ ಒಂದು ದೇವರಿಗಾಗಿ ಮಾಡಬೇಕಾದಾಗ ನಿನಗೆ 100 ಕಾರಣ ಕೊಡ್ತೀನಿ. You give me 100 reasons. ಕೇಳ್ರಿ, ನೀನು ಪ್ರತಿ ದಿವಸ ಒಂದು ತುತ್ತು ಏನು ಬಾಯಿಗೆ ಹಾಕ್ತೀಯೋ ಆತನು ಕೊಡದೆ ಹೋದರೆ ನೀನು ಏನಾಗ್ತಿ ಪ್ರಿಯರ, ಬರಗಾಲದಲ್ಲಿ ವಾಸ ಮಾಡ್ತಿ. ಎಚ್ಚರವಾಗಿರು. ಏನಾಗ್ತಿದೆ ನೋಡೋಣ. ಇವರೆಲ್ಲ ಏನ್ ದೊಡ್ಡ ದೊಡ್ಡ ಸೇವೆ 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 ಅಂತೇಳಿ ಬಹಳ ಮಾಡ್ತಾ ಇದ್ದಾರೆ. ಏನಾಗ್ತಿದೆ ನೋಡೋಣ. That's what your attitude is. That is what even Reuben did. Reuben ಮಾಡಿದ ಅದೇ ರೀ. ಆತನ ಯುದ್ಧಕ್ಕೆ ಸೇರಲಿಲ್ಲ. ತನ್ನ ಮನೆಯಲ್ಲಿ ತಾನು ಏನಾಗಿದ್ದಾನೆ ಪ್ರಿಯರೇ, ಆತನ ಮಂದೆ ಬಳೆಗೊಟ್ಟಿಗೆ ಆತನು ಕೂತ್ಕೊಂಡು ಆರಾಮ್ಸೆ ಮನೆಯಲ್ಲಿ ಇದ್ದಾನೆ. ನೀವು ಏನ್ ಬೇಕಾದ್ರೂ ಮಾಡ್ರಿ. ಎಷ್ಟು ಮಂದಿ ಇಲ್ಲ ಮನೆಯಲ್ಲಿ ಕೂತ್ಕೊಂಡಿಲ್ಲ ಸೇವೆಗೆ ಬಂದ್ರೆ? ಏನ್ ಮಾಡ್ತೀರಿ ಮನೆಯಲ್ಲಿ? ಅದೇ ಹಾಳಾದ ಒಂದು ಟಿವಿ ನೋಡ್ಕೊಳ್ತಾ, ಆ ಸೀರಿಯಲ್ ನೋಡ್ಕೊಳ್ತಾ, ನಿಮ್ಮದಾದಂತ ಕೆಲಸಗಳೇ ಬಿಸಿ ಇದ್ದೀರಿ. ದೇವರ ಕೆಲಸಕ್ಕಾಗಿ ಒಂದು ಸ್ವಲ್ಪ ನೀವು ಬರ್ಲಿಕ್ಕೆ ಆಗ್ಲಿಲ್ಲ ರೀ. ಸೇವೆಗೆ ಬರ್ಲಿಕ್ಕೆ ಆಗ್ಲಿಲ್ಲ ರೀ ನಿನಗೆ. ಅದು ಡಿಸೆಂಬರ್ ಒಂದು ತಿಂಗಳು ಬಂದ್ರೆ ಒಂದು ಸ್ವಲ್ಪ ಏನೋ ಒಂದು ಯಾವಾಗ ಒಂದು ದಿವಸ ಬಂದು ಸೇರ್ಬಿಡುದ್ರು, ಅಲ್ಲೇಲುಯಾ ಅಂತೇಳಿ ಆಮೇಲೆ ಹೋಗ್ಬಿಡುದು. What kind of a life you are living, my friend? ನನ್ನ ಸ್ನೇಹಿತರೆ, ಯಾವ ತರವಾದ ಜೀವನ, ಯಾವ ತರವಾದಂತ ಜೀವನ. ಯು ಆರ್ ಜಸ್ಟ್ ವಾಚಿಂಗ್. ಬರೀ ಕಾಯ್ದುಕೊಳ್ತಾ ಇದ್ದೀರಿ. ಏನಾಗ್ತೈತಿ ನೋಡೋಣ. ಅವರಿಗೆ ಬಹಳ ಸೇವೆ ಮಾಡ್ತಾ ಇದ್ದಾರಲ್ಲ. ಆಮೇಲೆ ಏನ್ ಮಾಡೋದು ಗೊತ್ತಿದೆ, ಆ ಸೇವೆ ಮಾಡ್ತಾ ತಮ್ಮದಾದಂತ ಜಗತ್ತಿನಲ್ಲಿ ವಾಸ ಮಾಡೋದು. ಡೋಂಟ್ ಬಿ ಅ ಪೀಪಲ್ ಹೂ ವಾಚ್. ನೋಡಿಕೊಳ್ಳುವಂತ ಹೊರಗಿನಿಂದ ನೋಡುವಂತ ಜನರಾಗಿರ್ಬೇಡ್ರಿ. ಡೋಂಟ್ ಡು ಬಿಸಿನೆಸ್. ಪ್ರಿಯರೇ, ಯಾವುದೋ ಒಂದು ವ್ಯಾಪಾರ ಮಾಡಬೇಡ್ರಿ ನೀವು. ನಾನು ನಿನಗೆ ಹೀಗೆ ಹೇಳಿಲ್ಲ ರೀ, ಊಟ ಅಡುಗೆ ಮಾಡೋದು ನಿನಗಾಗಿ ದುಡಿಬಾರದು, ನಿನ್ನ ಕುಟುಂಬಕ್ಕಾಗಿ ದುಡಿಬಾರದು. ನಿನಗೆ ದೇವರು 7 ದಿವಸ ಕೊಡ್ತಾನೆ. ನಿನಗೆ ದೇವರು 7 ದಿವಸ ಕೊಟ್ಟಿದ್ದಾನೆ. ಆ 7 ದಿವಸದಲ್ಲಿ ಅಟ್ಲೀಸ್ಟ್ 1-2-3 days ಯು ಕೆನ್ ನಾಟ್ ಸ್ಪೇರ್ ಫಾರ್ 1 or 2 hours ಫಾರ್ ದ ಮಿನಿಸ್ಟ್ರಿ. 1-2 ತಾಸು ದೇವರಿಗಾಗಿ ನೀನು ಇರ್ಲಿಕ್ಕೆ ಬರಲಿಲ್ಲ ರೀ. ದೇವರ ಸೇವೆಗಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ರೀ. ವಿಚಾರ ಮಾಡಿ. ಜಸ್ಟ್ ವಾಚಿಂಗ್. ರವಿವಾರ ಮುಂಜಾನೆ ಬರ್ತೀರಿ, ನೋಡ್ತೀರಿ, ಆಮೇಲೆ ನಿಮ್ದಾದಂಥ ಸಂಗತಿಗಳು ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀರಿ. ಅದಕ್ಕಿಂತ ಬೇರೆ ಏನು ಮಾಡಿಲ್ಲ. ಆ್ಯಕ್ಚುಲಿ ಸೇವೆ ಹೆಂಗೆ ಮಾಡ್ತಾ ಇದ್ದಾರೆ. ಯಾವಾಗಾರು ಬಂದು ಕೇಳಿದ್ರಿ, ಪಾಸ್ಟರ್ ಇಷ್ಟೆಲ್ಲ ಹೋಗ್ತಿದೆ, ಎಷ್ಟು ಮೀಟಿಂಗ್ ಅದಾವೆ, ನಮ್ಮ ಸೆಲ್ ಮೀಟಿಂಗ್ ಎಷ್ಟು ಅದಾವ್ರಿ, ನಮ್ಮ ಚರ್ಚ್ಗಳು ಎಷ್ಟಿದ್ದಾವೆ, ನಮ್ಮ ಬೇರೆ ಬೇರೆ ಚರ್ಚ್ನಲ್ಲಿ ಹೆಂಗೆ ನಡೀತಾ ಇದೆ ಸಭೆ, ನಾನು ಎದಕ್ಕೆ ಬಂದು ಭಾಗಿಯಾಗಲಿ ಕೇಳಿದ್ದೇವೆ? ಕೇಳಿಲ್ಲ. ದೇ ಆರ್ ನಾಟ್ ಬಾದರ್ಡ್. ನಾವು ದೇವರ ಆ ಸೈನ್ಯದ ಕುರಿತಾಗಿ, ದೇವರ ಆ ಉದ್ದೇಶದ ಕುರಿತಾಗಿ, ದೇವರ ಆ ಒಂದು ಆಲೋಚನೆ ಕುರಿತಾಗಿ ನಾವು ಯಾವಾಗಲೂ ಕೇಳಲಿಕ್ಕೆ ಮನಸ್ಸು ಮಾಡಿಲ್ಲ. ಅಯ್ಯೋ ಪಾಸ್ಟರ್ ಹಂಗಂದ್ರು, ಅಣ್ಣ ಹಂಗಂದ, ನೀ ಹೆಂಗ ಅನ್ನಕ್ಕೆ ನೀ ಯಾಕೆ ಏನ್ ಮಾಡಿದೆ? There are people who are waiting upon the Lord. ಸಡನ್ ಜನರು ದೇವರಿಗಾಗಿ ಕಾಯುವಂತವರಾಗಿದ್ದಾರೆ. There are people who are working for the Lord. ಸಡನ್ ಜನರು ದೇವರಿಗಾಗಿ ಕೆಲಸ ಮಾಡುವಂತವರಾಗಿದ್ದಾರೆ. ಸಡನ್ ಜನರು ಕೂತ್ಕೊಂಡು ನೋಡುವಂತರ. Some people are there just watching. Fourth one, ನಾಲ್ಕನೇದ್ರೆ, there are people who are worldly. ಸಡನ್ ಜನರು ಲೌಕಿಕರಾಗಿದ್ದಾರೆ. There are worldly people. 23ನೇ ವಚನ ಓದಿದ್ರೆ 5:23. ನೀವು ಮೆರೋಜನ್ನು ಶಪಿಸಿರಿ, ಅದರ ನಿವಾಸಿಗಳನ್ನು ಕಠಿಣವಾಗಿ ಶಪಿಸಿರಿ ಎಂದು ಕರ್ತನ ದೂತನು ಹೇಳುತ್ತಾನೆ. ಯಾಕೆಂದರೆ ಅವರು ಕರ್ತನ ಸಹಾಯಕ್ಕೂ ಪರಾಕ್ರಮಶಾಲಿಗಳಿಗೆ ವಿರೋಧವಾಗಿ ಕರ್ತನ ಸಹಾಯಕ್ಕೂ ಬಾರದೆ ಹೋದರು. If God willing, let me talk to you next service on this place called Miroz. Miroz ಎಂಬ ವ್ಯಕ್ತಿ ಬಗ್ಗೆ, ಜನ ಸಮೂಹದ ಬಗ್ಗೆ ಮಾತಾಡ್ತೇವೆ. ದೇವರು ಚಿತ್ತವಿದ್ದರೆ. Okay, but let me tell you something. These are only people. ಇವರು ಲೌಕಿಕವಾದ ಜನರು. ಕರ್ಸ್
Meroz, said the angel of the Lord, curse its people bitterly. ಅವರ ಜನರನ್ನು ಕಹಿಯಾದ ಸಂಗತಿಗಳಿಂದ ಶಪಿಸು. Because they did not come to help the Lord against the mighty. ಅವರು ದೇವರ ಸಹಾಯಕ್ಕೆ ಬರಲಿಲ್ಲ, ದೇವರ ಸೈನ್ಯಕ್ಕೂ ಒಟ್ಟಿಗೂ ಸೇರಿ ಸಹಾಯ ಮಾಡಲಿಲ್ಲ. These are worldly people. ಇವ್ರು ಏನಾಗಿದ್ದಾರೆ ಗೊತ್ತ್ರಿ? ಲೌಕಿಕರು. Let me tell you who they are. ನಮ್ಮ ಸಮಯದಲ್ಲಿ ಬಹಳ ಜನ ಅಂತವರಿದ್ದೇವೆ. ಇವ್ರು ನಾನಿಲ್ಲದೆ ಇವ್ರು ಹೆಂಗೆ ಸೇವೆ ಮಾಡ್ತಾರೆ ನಾನು ನೋಡ್ತೇನೆ. ಯಾರು ನೀವು? ಹೂ ಆರ್ ಯು? ಆಕಾಶದಿಂದ ಬಿದ್ದವ ನೀನು? ಯಾರು ನೀನು? ಸರ್, ನೀನು ನಮ್ಮನ್ನು, ನಮ್ಮ ಸೇವೆಗಳನ್ನು, ದೇವರು ಕೊಟ್ಟಂತ ಸೇವೆಗಳನ್ನು ನೀ ಸ್ಥಾಪನೆ ಮಾಡಲಿಲ್ಲ. ನೀ ದೇವರಲ್ಲ. ಅರ್ಥ ಆಗತ್ತಲ್ರಿ? ಇವರು ನಾನಿಲ್ಲದೆ ಏನ್ ಸೇವೆ ಮಾಡ್ತಾರೆ ನಾನು ನೋಡ್ತೇನೆ. ನೀನಿಲ್ಲದೆ ಬಹಳ ಸೇವೆ ಮಾಡಿವಿ ನಾವು. ನೀನಿಲ್ಲದೆ ಇನ್ನೂ ಹೆಚ್ಚು ಚಲೋ ಆಗಿದ್ದೇವೆ ನಾವು. You know what the Bible says? ಸತ್ಯವೇದ ಹೇಳ್ತಿದ್ದಾರೆ, they didn't come to help the Lord. ಅವರು ದೇವರ ಸಹಾಯ ಮಾಡಲಿಕ್ಕೆ, ದೇವರಿಗೆ ಸಹಾಯ ಮಾಡಲಿಕ್ಕೆ ಬರಲಿಲ್ಲ. That means God expected them to help. ದೇವರು ಬಯಸಿದ್ದಾರೆ ಇವರು ಬಂದು ಸೇರ್ತಾರೆ. ಇವರಿಗೆ ನಾನು ಏನ್ ಮಾಡಿದ್ದೇನೆ? ಈ ತಲಾಂತ ಕೊಟ್ಟಿದ್ದೇನೆ, ಇವರಿಗೆ ಈ ಒಂದು ಸಾಮರ್ಥ್ಯ ಕೊಟ್ಟಿದ್ದೇನೆ, ಇವರಿಗೆ ಈ ಕೆಲಸ ಕೊಟ್ಟಿದ್ದೇನೆ, ಇವ್ರು ಮಾಡ್ತಾರೆ ಅಂದಾಗ ನೀನೇನ್ ಹೇಳಿದಿ ನನಗೆ? ನಾನಿಲ್ಲದೆ ಸೇವೆ ನಡೀಲಿಕ್ಕೆ ಆಗುವುದಿಲ್ಲ, ನಾನು ಬಹಳ ಸ್ಪೆಷಲ್, ಚಲೋ ಆಯ್ತು, ನೀ ಬರಲಿಲ್ಲ. ನೀನಿಲ್ಲದೆ 100 ಜನಕ್ಕೆ ದೇವರು ಕಳಿಸ್ಲಿಕ್ಕೆ ಸಾಮರ್ಥ್ಯ ಇದೆ. And you know what the Bible says? ಸತ್ಯವೇದ ಹೇಳ್ತಿದೆ ಗೊತ್ತ್ರಿ? Let evil hand rest upon such people. ಅಂತ ಜನರ ಮೇಲೆ ದುಷ್ಟ ಕೈಗಳು ವಾಸ ಮಾಡಲಿ ಅಂತ ದೇವರ ವಾಕ್ಯ ಹೇಳ್ತಿದೆ. That is what is called as curse. ಅದು ಹೇಳ್ತಿದೆ, ಅದು ಶಾಪ ಅಂತ ಹೇಳ್ತಿದೆ. ನಮಗೆ ಸ್ವಲ್ಪ ಜೋರಾಗಿ ಓದಿರಲ್ಲ. ಕೇಳ್ರಿ, ಯಾರ್ಯಾರು ನಾನಿಲ್ಲದೆ ಸೇವೆ ನಡೆಯುವುದಿಲ್ಲ ಅಂದಿರಲ್ಲ, ನಾನಿಲ್ಲದೆ ಆರಾಧನೆ ನಡೆಯುವುದಿಲ್ಲ ಅಂದಿರಲ್ಲ, ನಾನಿಲ್ಲದೆ ಎಲ್ಲೂ ಮುಂದೆ ಹೋಗಕ್ಕಾಗೋದಿಲ್ಲ, ಅವ್ರು ಬರಕ್ಕಾಗೋದಿಲ್ಲ. ಕೇಳ್ರಿ ವಾಟ್ ದ ಬೈಬಲ್ ಸೇಸ್. ಸತ್ಯವೇದ ಏನ್ ಹೇಳ್ತದೆ ಕೇಳ್ರಿ. ನೀವು ಮೆರೋಜನ್ನು ಶಪಿಸಿರಿ. ನೀವು ಯಾರನ್ನು ಶಪಿಸಿರಿ? ಮೆರೋಜ್ ಅನ್ನು ಶಪಿಸಿರಿ. ಹಂಗಂತಂದ್ರೆ ನಿಮ್ಮ ಹೆಸರು ಹಾಕಿ ಹೋದ್ರಿ ಅದನ್ನ. ಓಕೆ, ಈ ನೀ ಅಲ್ಲ, ಯಾರು ದೇವರಿಗೆ ಸಹಾಯ ಬರಲಿಲ್ಲ ಅವ್ರು ಹೇಳ್ತಾರೆ. ಓಕೆ, ಮುಂದೆ ಹೋದ್ರಿ. ಅದರ ನಿವಾಸಿಗಳನ್ನು ಕಠಿಣವಾಗಿ ಶಪಿಸಿರಿ ಎಂದು ಕರ್ತನ ದೂತನು ಹೇಳುತ್ತಾನೆ. ಯಾಕೆಂದರೆ ಅವರು ಕರ್ತನ ಸಹಾಯಕ್ಕೂ ಪರಾಕ್ರಮಶಾಲಿಗಳಿಗೆ ವಿರೋಧವಾಗಿ ಕರ್ತನ ಸಹಾಯಕ್ಕೂ ಬಾರದೆ ಹೋದರು. ಏನಂದ್ರು? ಓ, ನಾನು ದೇವರ ಸಹಾಯಕ್ಕೆ ಬರೋದಿಲ್ಲ, ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ, ಹೋಗ್ಲಿ. ಚಲೋ ರೀ, ಅವ್ರು ಬರ್ಲಾರ್ದೆ ಚಲೋ ರೀ. ಸಡನ್ ಟೈಮ್ನಲ್ಲಿ ಗ್ಯಾಂಗ್ರೀನ್ ಆದಾಗ ಏನಾಗ್ತದೆ ಗೊತ್ತ್ರಿ? ಅದು ತಿನ್ಕೊಂತ ಬರ್ತದೆ. ತಿನ್ಕೊಂತ ಬಂದಾಗ ಅವ್ರು ಏನು ಮಾಡ್ತಾರೆ ಗೊತ್ತ್ರಿ? ಅದು ಇಡೀ ದೇಹನ ಕಡಿಯೋದಿಲ್ರಿ, ಆ ಗ್ಯಾಂಗ್ರೀನ್ ಆದ ಭಾಗವನ್ನೇ ಕಡ್ದಾಕ್ಬಿಡ್ತಾರೆ. ಸಡನ್ ಟೈಮ್ನಲ್ಲಿ ಸಡನ್ ಸಭೆಯಲ್ಲಿ ಸಡನ್ ಜನರು ಇಂಥ ಗ್ಯಾಂಗ್ರೀನ್ ಆಗಿದ್ದಾರೆ. ದೇವ್ರು ಏನು ಮಾಡ್ತಾನೆ ಗೊತ್ತ್ರಿ? ಅವ್ರನ್ನ ಕಟ್ ಮಾಡಿ ದೂರ ಇಡ್ತಾರೆ. The Bible says cursed. ಅವರು ಶಾಪಗ್ರಸ್ತರು. There are people who are waiting upon the Lord. ದೇವರಿಗಾಗಿ ಕಾಯ್ದುಕೊಳ್ಳುವಂತ ಸಡನ್ ಜನರಿದ್ದಾರೆ. There are people who are working for the Lord. ದೇವರಿಗಾಗಿ ಕೆಲಸ ಮಾಡುವಂತ ಸಡನ್ ಜನರಿದ್ದಾರೆ. ಸಡನ್ ಜನರು ದೂರಿನಿಂದ ದೇವರ ಕೆಲಸಗಳನ್ನು ನೋಡ್ತಾರೆ, ಮಾಡ್ಕೊಂತಾರೆ. ನಾ ಯಾಕೆ ಹೋಗ್ಲಿ? ಅವರು ಬಹಳ ಮಂದಿ ಇದ್ದಾರೆ. 4ನೇ ತರವಾದ ಜನರು, ನಾನಿಲ್ಲದೆ ಏನು ನಡೆಯೋದಿಲ್ಲ ಅನ್ನೋರು ಸಡನ್ ಜನ ಇದ್ದಾರೆ. ಕರೆಕ್ಟ್ ಪ್ರಿಯರೇ, ಆರ್ ಯು ವರ್ಲಿ? ನೀವು ಲೌಕಿಕರಾಗಿದ್ದೀರಿ, ನೀವು ಲೌಕಿಕರಾಗಿದ್ದೀರಿ. ವಿಚಾರ ಮಾಡಿ ನೋಡ್ರಿ. ಸೇವೆಗೆ ಬರಲಿಕ್ಕೆ ಮನಸ್ಸಿಲ್ಲ ರೀ. ನಾನು ಸೇವೆಯನ್ನು ಮಾಡಲಿಲ್ಲ, ಅಟ್ಲೀಸ್ಟ್ ಸೇವೆ ಮಾಡೋ ಒಟ್ಟಿಗೆ ಪಕ್ಕಕ್ಕಲ್ಲಿ ಇರ್ತೇನೆ ನಾನು, ಅದಕ್ಕೂ ಮನಸ್ಸಿಲ್ಲ ರೀ. ನಾನು ಬಹಳ ಸಾರಿ ಗಮನಿಸಿದ್ದೇನೆ, ನಾನು ಬಹಳ ಜನರನ್ನು ಆಲೋಚನೆ ನೋಡಿದ್ದೇನೆ. ಎಷ್ಟೋ ಜನರು ನಾನು ಗಮನಿಸಿದಾಗ, ನಮ್ಮ ಸಭೆಯಲ್ಲೇ ನಾನು ಗಮನಿಸಿರುವಾಗ ಏನೋ ಒಂದು ಪೇಪರ್ ಬಿದ್ದಿರ್ತಿದ್ರೆ ಯಾರು ಒಂದು ನಿಮಿಷ ಅದನ್ನು ತೆಗೆದು ಒಂದನ್ನು ನಾನು ಗಮನಿಸಿದ್ದೆ. ನೋಡಿ ಏನು ಮಾಡ್ತಾರೆ ಗೊತ್ತು? ಸುಮ್ಮನೆ ಹೋಗ್ತಿರ್ತಾರೆ. ನಿನ್ನ ಮನೆಯಲ್ಲಿ ಒಂದು ಪೇಪರ್ ಬಿದ್ದರೆ ನೀನು ಎತ್ತಿ ಸ್ವಚ್ಛ ಮಾಡೋದಿಲ್ಲ. ದೇವರ ಮನೆಯಲ್ಲಿ ಹಿಂಗೆ ಆಗ್ತಾ ಇರಬೇಕಾದ್ರೆ ನಿನಗೆ ಆ ಮನಸ್ಸಿಲ್ಲ.
ಒಂದು ಕೊರತೆ ಇದೆ, ಇಲ್ಲಿ ಒಂದು ಅಗತ್ಯವಿದೆ, ಇಲ್ಲಿ ಏನ್ ಮಾಡಬೇಕು ಎಂಬುದಕ್ಕಾಗಿ ಒಂದು ಪ್ರಶ್ನೆ ಬಂದಾಗ ಆ ಭಾಗದಲ್ಲಿ ನಾನು ಸೇರಿದರೆ ದೇವರ ರಾಜ್ಯ ನಾನು ಕಟ್ಟಬಹುದು ಅಂತ ನಿನಗೆ ಗೊತ್ತಿದ್ದರೂ ಅವ್ರು ಹೆಂಗೆ ನಡೆಸ್ತಾರೆ ನಾನು ನೋಡ್ತೀನಿ ಅಂತ ನೀನು ಹೇಳ್ತಾ ಇದೆಯಲ್ಲ. ದ ಬೈಬಲ್ ಸೇಸ್ ಯು ಆರ್ ಕರ್ಸ್ಡ್. ದ ಬೈಬಲ್ ಸೇಸ್, ಸತ್ಯವೇದ ಹೇಳ್ತದೆ ನಿಮಗೆ ಶಾಪ ಹಾಕಬೇಕು ಅಂತ ಹೇಳ್ತದೆ. ಹಾಕೊಂಡ್ರು ಆ ದೇವದೂತ ನೀನು ಹೇಳ್ತಾನೆ ಗೊತ್ತಿದೆ, ಕರ್ಸ್ ಮಿರೋಸ್ ಅಂಡ್ ಇಟ್ಸ್ ಪೀಪಲ್. ಮಿರೋಸ್ ಮತ್ತು ಆತನ ಜನರನ್ನು ಕಠಿಣವಾಗಿ ಶಪಿಸು ಅಂತ ಹೇಳ್ತಾರೆ. ಕ್ಯಾನ್ ವಿ ಡೂ ದಟ್? ವಿ ಡು ನಾಟ್ ಡೂ ದಟ್. ಅದು ನಿಮಗೆ ಮಾಡ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಪ್ರಿಯರೇ, ಆಯುಧ ಪಾಠದ ದೇವರ ಅಸೈನ್ಯದ ಭಾಗದಲ್ಲಿ ಇದ್ದೀರೋ, ದೇವರ ಸೈನ್ಯದ ಭಾಗ ಆಗಿದ್ದೀರೋ ಪ್ರಿಯರೇ. ಅಷ್ಟೇ ಏನೇ ಬರಲಿ, ಒಂದು ವಚನ ನಿಮಗೆ ತೋರಿಸ್ತೇನೆ. ಬಹಳ ಚೆಂದಾದಂಥ, ನನಗೆ ಬಹಳ ಲೈಕ್ ಆದಂಥ ಒಂದು ವಚನ ನಾನು ಗಮನಿಸಿದೆ ಪ್ರಿಯರೇ. ಆ್ಯಂಡ್ ದಿಸ್ ವಾಸ್ ಅ ಬ್ಲೆಸ್ಸಿಂಗ್ ಟು ಮೀ. ಇದು ನನಗೆ ನಿಜವಾಗಿ ಆಶೀರ್ವಾದ ಆಗಿದ್ದು ಪ್ರಿಯರ. 18ನೇ ವಚನ ಓದ್ರೆ 5:18. ಜಬಲೂನನು ನಫ್ತಾಲಿಯು ಹೊಲದ ಎತ್ತರವಾದ ಸ್ಥಳಗಳಲ್ಲಿ ಮರಣಕ್ಕೆ ತಮ್ಮ ಪ್ರಾಣಗಳನ್ನು ಧೈರ್ಯವಾಗಿ ಇಟ್ಟ ಜನರಾಗಿದ್ದರು. ಏನ್ ಹೇಳ್ತಿದ್ದಾರೆ ಗೊತ್ತ್ರಿ? ಇಂಗ್ಲಿಷ್ ಭಾಷೆ ಭಾಳ ಚಂದ ಹೇಳ್ತಿದ್ದಾರೆ. Then the people of Zebulun risked their very lives, so did Nephtali. ತಮ್ಮ ಜೀವವನ್ನೇ ಮುಡುಪಿಟ್ಟರು ಅಂತಾರೆ ದೇವರ ಸೇವೆಗಾಗಿ. ದೇವರಿಗಾಗಿ ಸತ್ರು ಚಿಂತೆ ಇಲ್ಲ, ದೇವರ ಸೈನ್ಯಕ್ಕೆ ಓಡಾಡ್ತಾರೆ. ಪ್ರಿಯರೇ, ಇವತ್ತಿನಿಂದ ನೀನು ಆಲೋಚನೆ ಮಾಡು, ನೀನು ದೇವರ ಸೈನ್ಯದಲ್ಲಿ ಇದೆಯೋ, ದೇವರ ಸಂಗತಿಗಳು ಮಾಡ್ತಾ ಇದೆಯೋ. ಆ ದಿವಸಗಳಲ್ಲಿ ಯೇಸು ಸ್ವಾಮಿಯನ್ನು ಬಹಳ ಜನರು ಕೇಳಿದ್ರಂತಾರೆ, ಆದರೆ ಎಲ್ಲರೂ ಯೇಸು ಸ್ವಾಮಿ ಮಾತುಗಳು ಮಾಡಿಲ್ಲ. ಇವತ್ತು ಬಹಳ ಜನ ನನ್ನ ಸ್ವರಗಳು ಕೇಳ್ತಾ ಇದ್ದೇವೆ, ಆದರೆ ಬಹಳ ಜನ ಇವತ್ತಿಗೂ ನೀವು ಮಾಡುವುದಿಲ್ಲ, ಇನ್ನು ಮುಂದೂ ಮಾಡುವುದಿಲ್ಲ. ಯಾಕಂದರೆ ನೀವು ಹೃದಯದಲ್ಲಿ ಅದನ್ನು ತೀರ್ಮಾನಿಸಿಕೊಂಡಿದ್ದೀರಿ. ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಲಿವ್. ಹಿಂಗೆ ನಾನು ಜೀವಿಸ್ತೇನೆ. ಗುಡ್, ಇಟ್ ಇಸ್ ಲೆಫ್ಟ್ ಆನ್ ಯು. ಅದು ನಿಮಗಾಗಿದೆ. ಆದರೆ ಪ್ರಿಯರೇ, ದ ಪೀಪಲ್ ಆರ್ ವರ್ಕಿಂಗ್ ಫಾರ್ ದ ಲಾರ್ಡ್. ಯಾರು ದೇವರಿಗಾಗಿ ಕೆಲಸ ಮಾಡ್ತಾ ಇದ್ದೀರೋ, ಯಾರು ದೇವರಿಗಾಗಿ ಕಾಯ್ತಾ ಇದ್ದೀರೋ, ಡೋಂಟ್ ಸ್ಟಾಪ್. ನಿಲ್ಲಿಸಬೇಡ್ರೆ. ಒನ್ ಡೇ ದ ಹೋಲ್ ವರ್ಲ್ಡ್ ಈಸ್ ಗೋಯಿಂಗ್ ಟು ಲುಕ್ ಟುವರ್ಡ್ಸ್ ಅಸ್. ಒಂದು ದಿವಸ ಇಡೀ ಜಗತ್ತು ನಮ್ಮ ಕಡೆ ನೋಡುತ್ತದೆ. ಯಾಕೆ ಅಂತಂದರೆ ಆ ದಿವಸಗಳಲ್ಲಿ ನಮಗೆ ಮಾತ್ರವೇ ಗೊತ್ತಿದೆ ದೇವರ ಮುಂದಿನ ಹೆಜ್ಜೆಗಳು ಏನಾಗಿರ್ತದೆ ಅಂತ. ಸೊ ಪ್ರಿಯರೇ, ಸೇವೆಯಲ್ಲಿ ನೀನು ಬರ್ತೀಯೋ ಬಿಡ್ತೀಯೋ ನಿನ್ನ ಸಮಸ್ಯೆ. ಓ, ನಾನಿಲ್ಲದೆ ಸೇವೆ ನಡೆಯುವುದಿಲ್ಲ, ನಾನು ಭಾಳ ಗ್ರೇಟ್ ಆಗಿದ್ದೇನೆ. ನೀನು ಎಷ್ಟು ಗ್ರೇಟ್ ಇದೆಯೋ ದೇವರಿಗೆ ಗೊತ್ತಿರಿ. ನೀನು ಎಷ್ಟು ಗ್ರೇಟ್ ಇದೆಯೋ ದೇವರಿಗೆ ಗೊತ್ತಿರಿ. ಓಕೆ, ದೋಸ್ ಹೂ ವಾಂಟ್ ಟು ಜಾಯಿನ್ ಅಸ್, ಯಾರು ನಮ್ಮೊಟ್ಟಿಗೆ ಸೇವೆ ಮಾಡಬೇಕು, ನಾನು ದೇವರ ಸೇವೆ ಭಾಗ ಆಗಬೇಕು. ನನಗೆ ಹಾಡಲಿಕ್ಕೆ ಬರುವುದಿಲ್ಲ, ನನಗೆ ಸ್ವಾರ್ಥ ಸಾಧಲಿಕ್ಕೆ ಬರುವುದಿಲ್ಲ, ನನಗೆ ಬೇರೆ ಏನು ಕೆಲಸ ಮಾಡೋದು, ನನಗೆ ಬರೀ ಒಂದು ಕೆಲಸ ಬರ್ತಿದೆ, ನಾನು ಕಸ ಗುಡಿಸ್ಬೋದಲ್ಲ, ಅಷ್ಟಾದರೂ ದೇವ್ರ ಸೇವೆ ಮಾಡ್ತಾ ಇದ್ದೆಲ್ಲ ಮಾಡಿ, ನಾನು ಚೇರ್ ಇಡ್ಬೋದಲ್ಲ ಮಾಡಿ. ಒಂದು ದಿವಸ ದೇವರಿಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ಸೇವೆಗೆ ಭಾಗ, ದೇವರ ಸೈನ್ಯದೊಟ್ಟಿಗೆ ಇರು. ದೇವರು ಎಲ್ಲಿದ್ದಾನೋ ಆ ಜನರೊಟ್ಟಿಗೆ ಇರು. ನಿಮಗಾದಂಥ ಸಂಗತಿಗಳನ್ನು ಮಾಡ್ಕೊತ ಹೋಗಬೇಡ. ಹೌದು ಪ್ರಿಯರೇ, ನಿಮ್ಗೆ ಗೊತ್ತಿದ್ದೀರಿ, ಸಡನ್ ಜನರು ನಮ್ಮ ದಯಾನಂದ ಕಾಲೋನಿಯಲ್ಲಿ ಸೆಲ್ ಮೀಟಿಂಗ್ ಬರೋದಿಲ್ಲ. ಎಷ್ಟು ವರ್ಷ ಆಯ್ತು, ಎಷ್ಟು ತಿಂಗಳಾಯ್ತು ಗೊತ್ತಿಲ್ಲ, ಸೆಲ್ ಮೀಟಿಂಗ್ ಬರೋದಿಲ್ಲ. ಆದರೆ ಜಗತ್ತಿನಲ್ಲಿ ಅಲ್ಲಿ ಮದುವೆ ಇರಲಿ, ಅಲ್ಲಿ ಯಾವ್ದಾದ್ರು ಫಂಕ್ಷನ್ ಇರಲಿ, ಅದನ್ನ ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ. ಆದ್ರೆ ಸೆಲ್ ಮೀಟಿಂಗ್ ಬಂದಾಗ 100 ಕಾರಣ ಹೇಳ್ತಾರೆ. ಆಮೇಲೆ ಬಂದು ನನಗೆ ಪ್ರೈಸ್ ಲಾರ್ಡ್, ಯಾರಿಗೆ ಪ್ರೈಸ್ ಲಾರ್ಡ್ ಅಂತ ಹೇಳ್ತಾ ಇದ್ದೀನಿ. ಸಂಜೆಗೆ ಹೋಗಿ ಅಲ್ಲಿ ಚಾ ಕುಡದೆ ಇಲ್ಲಿ ಚಾ ಕುಡದೆ ಮಾಡ್ತಿರ್ತೀರ. ಆದರೆ ದೇವರ ಸೇವೆಗೆ ಬರಬೇಕಾದ್ರೆ ನೀನು 100 ಪ್ರಶ್ನೆ ಕೇಳ್ತೀನಿ ನನಗೆ. ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಯು ಕಾಲ್ ಯುವರ್ ಸೆಲ್ಫ್ ಆಸ್ ಎ, ಹೆಂಗೆ ಯಾವ ರೀತಿಯಿಂದ ನೀನು ವಿಶ್ವಾಸ ಅಂತ ಕರಿತೀಯೋ, ಇಟ್ಸ್ ಅ ಬಿಗ್ ಕ್ವಶನ್ ಮಾರ್ಕ್. ನನಗೆ ದೊಡ್ಡ ಪ್ರಶ್ನೆ ಇದೆ. ಅಯ್ಯೋ ಪಾಸ್ಟರೇ, ನಾವು ಕ್ರಿಸ್ಮಸ್ಗೆ ಅದು ಮಾಡಿ, ನಿಂದು ಕ್ರಿಸ್ಮಸ್ಗೆ ಏನು ಮಾಡಿ ಬೇಕಾಗಿಲ್ಲ ನನಗೆ. ನೀನು ದೇವರ ಸೇವೆ ಎಷ್ಟು ಮಾಡ್ತೀಯ ಅದು ಹೇಳಿ ನನಗೆ. ಸೇವೆಯಲ್ಲಿ ಎಷ್ಟು ತೊಡಗಿಕೊಂಡಿದ್ದೆ. ಶಲ್ವಿಪ್ರೆ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರ ಸ್ವಾಮಿಗೆ ಸಭೆಗಾಗಿ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆಗಾಗಿ
ನಿನ್ನ ಚಿತ್ತಕ್ಕಾಗಿ ಈ ದಿವಸವನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಯೇಸುವಿನ ಹೆಸರಿನಲ್ಲಿ ನಾವು ಬೇಡಿದ್ದೇವೆ ಕರ್ತನೇ. ಆಮೆನ್. ನಾವು ಪ್ರತಿಯೊಬ್ಬರು ನಿಂತುಕೊಳ್ಳೋಣ.